ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದ ಕ್ಲಾಸ್. ನಾನು ಭಾಗ್ಯಶ್ರೀ ಜೋಶಿ ಅಂತ. ಓಕೆ ಮಕ್ಕಳ, ಇವತ್ತು ನಾವು ಯಾವ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ? ಇವತ್ತು ನಾವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಅನ್ನುವಂಥ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಏನನ್ನ ನಾವು ತಿಳ್ಕೊತೀವಿ ಈ ಟಾಪಿಕ್ ಅಲ್ಲಿ ಅಂತ ನೋಡ್ತಾ ಹೋದ್ರೆ, ನಮ್ಗೀಗಾಗ್ಲೇ ನಾವು ಹಿಂದಿನ ತರಗತಿಯಲ್ಲಿ ಕ್ಷೇತ್ರ ಗಣಿತದ ಬಗ್ಗೆ ಅಧ್ಯಯನ ಮಾಡಿದ್ವಿ, ರೈಟ್? ಕ್ಷೇತ್ರ ಗಣಿತ ಅಂದ್ರೆ ಏನು? ಕ್ಷೇತ್ರ ಗಣಿತದಲ್ಲಿ ಏನನ್ನ ನಾವು ತಿಳ್ಕೊಂಡಿದೀವಿ ಅಲ್ಲಿ ನಾವು ಹೋದ ವರ್ಷ ಅಂದ್ರೆ ಹಿಂದಿನ ವರ್ಷದಲ್ಲಿ ನಾವು ತಿಳ್ಕೊಂಡ ಹಾಗೆ, ಕ್ಷೇತ್ರ ಗಣಿತದಲ್ಲಿ ನಾವು ಆಯತ, ತ್ರಿಭುಜ, ವೃತ್ತ, ಹೌದಾ, ಹಾಗೆ ಸಮಾಂತರ ಚತುರ್ಭುಜ ಇರ್ಬೋದು, ಕೋನ ಇರ್ಬೋದು, ಶಂಕು ಇರ್ಬೋದು, ಸಿಲಿಂಡರ್ ಇರ್ಬೋದು, ಎಲ್ಲವನ್ನ ನಾವು ಹಿಂದಿನ ವರ್ಷ ತಿಳ್ಕೊಂಡಿದ್ದೀವಿ. ಅದಕ್ಕಿಂತ ಮುಂಚೆ ನಾವು ಆಕೃತಿಗಳು ಅಂದಾಗ ನಮ್ಗೆ ಏನ್ ನೆನಪಾಗತ್ತೆ? ತ್ರಿಭುಜ, ವೃತ್ತ, ಆಯತ, ಚೌಕ, ಇವೆಲ್ಲ ನೆನಪಾಗತ್ತೆ. ಹಾಗಿದ್ರೆ ಈ ಆಕೃತಿಗಳಲ್ಲಿ ಎರಡು ರೀತಿಯಾದ ವಿಧಗಳನ್ನ ನೋಡ್ತೀವಿ. ಯಾವ ರೀತಿಯಾದ ವಿಧಗಳು? ನಮ್ಗೀಗಾಗ್ಲೂ ಗೊತ್ತಿದೆ, ಏನಂತ? 2D ಆಕೃತಿಗಳು. ಇದಕ್ಕೆ ನಾವು ದ್ವಿಮಿತೀಯ ಆಕೃತಿ, ಓಕೆ, ದ್ವಿಮಿತೀಯ ಆಕೃತಿ ಅಂತ ಹೇಳ್ತೀವಿ. ಓಕೆ, ಹಾಗೆ 3D ಆಕೃತಿಗಳು. 3D ಅಂತಂದ್ರೆ ತ್ರಿಮಿತೀಯ ಆಕೃತಿಗಳು, ರೈಟ್? ಮಿತೀಯ ಆಕೃತಿಗಳು. ಎಸ್, ಹಾಗಿದ್ರೆ ದ್ವಿಮಿತೀಯ ಆಕೃತಿಗಳು 2D ಫಿಗರ್ಸ್ ಅಂತ ಹೇಳ್ತೀವಿ. ಏನ್ ಹಾಗಂದ್ರೆ 2D ಜಾಮೆಟ್ರಿಕಲ್ ಶೇಪ್ಸ್ ಅಂತ ನಾವು ಹೇಳ್ತೀವಿ. ಯಾವ್ಯಾವ್ದಕ್ಕೆ ನಾವು 2D ಅಥವಾ ದ್ವಿಮಿತೀಯ ಆಕೃತಿಗಳು ಅಂತ ಹೇಳ್ತೀವಿ ಅಂತಂದ್ರೆ, ಇಲ್ಲಿ ನೋಡಿ ಮಕ್ಕಳೇ, ಸರ್ಕಲ್ ಇದೆ, ಸೆಮಿ ಸರ್ಕಲ್ ಇದೆ, ಅಂದ್ರೆ ವೃತ್ತ, ಅರ್ಧ ವೃತ್ತ, ಇದು ಗೋಳ, ಮತ್ತೆ ತ್ರಿಭುಜ, ಹಾಗೆ ಸ್ಕ್ವೇರ್ ಇದೆ, ರೆಕ್ಟ್ಯಾಂಗಲ್ ಇದೆ. ಓಕೆ, ನೆಕ್ಸ್ಟ್ ಸಮಾಂತರ ಚತುರ್ಭುಜ ಇದೆ, ಟ್ರಾಪಿಜ್ಯ ಇದೆ, ಇದು ಟ್ರಾಪಿಜ್ಯ, ಇದು ವಜ್ರಾಕೃತಿ, ರೈಟ್? ಇದು ಪತಂಗ. ನೆಕ್ಸ್ಟ್ ಪಂಚಭುಜಾಕೃತಿ, ಅಷ್ಟಭುಜಾಕೃತಿ, ಪಂಚಭುಜಾಕೃತಿಗಳಿರ್ಬೋದು, ಅಷ್ಟಭುಜಾಕೃತಿಗಳಿರ್ಬೋದು, ದಶಭುಜಾಕೃತಿಗಳಿರ್ಬೋದು, ಓಕೆ, ಸಪ್ತಭುಜಾಕೃತಿಗಳಿರ್ಬೋದು. ಇವುಗಳಿಗೆ ನಾವೇನಂತ ಹೇಳ್ತೀವಿ? 2D ಆಕೃತಿಗಳು. ಯಾಕೆ ಇದನ್ನ 2D ಆಕೃತಿಗಳು ಅಂತ ಹೇಳ್ತೀವಿ? ಯಾಕೆಂದ್ರೆ ನಾವಿಲ್ಲಿ ಉದ್ದ ಮತ್ತು ಅಗಲಗಳನ್ನ ಮಾತ್ರ ನೋಡ್ತೀವಿ, ಹೌದಾ? ಈಗ ನೀವು ಸ್ಕ್ವೇರ್ ಅಂತ ತಗೊಂಡ್ರೆ, ಅಥವಾ ಆಯತ ಅಂತ ತಗೊಂಡ್ರೆ L×B ಅಂತ ತಗೋತೀವಿ. ಸ್ಕ್ವೇರ್ ಅಂತಂದ್ರೆ ಎಲ್ಲಾ ಕಡೆಗೂ ಒಂದೇ ಇದೆ. ಲೆಂತ್ ಮತ್ತೆ ಬ್ರೆಡ್ತ್, ಉದ್ದ ಮತ್ತು ಅಗಲಗಳನ್ನ ಮಾತ್ರ ಹೊಂದಿರುವಂತಹ ಆಕೃತಿಗಳಿಗೆ ನಾವೇನಂತ ಹೇಳ್ತೀವಿ? ದ್ವಿಮಿತೀಯ ಆಕೃತಿಗಳು. ಅದೇ ನಾವು 3D ಫಿಗರ್ಸಿಗೆ ಬಂದ್ರೆ, ಅಂದ್ರೆ ತ್ರಿಮಿತೀಯ ಆಕೃತಿಗಳಿಗೆ ಬಂದ್ರೆ, ಇಲ್ಲಿ ಎಂತಹ ಆಕೃತಿಗಳನ್ನ ನೋಡ್ತೀವಿ ಅಂತಂದ್ರೆ, ಕ್ಯೂಬ್ ಅಂದ್ರೆ ಕನ್ನಡದಲ್ಲಿ ನಾವ್ ಇದಕ್ಕೆ ಏನಂತ ಹೇಳ್ತೀವಿ? ಘನ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ಯೂಬಾಯ್ಡ್, ಆಯತ ಘನಾಕೃತಿ. ಸಿಲಿಂಡರ್, ಕೊಳವೆ, ಸಿಲಿಂಡರ್ ಅಂತಾನೆ ಹೇಳ್ತೀವಿ ನಾವು ಕನ್ನಡದಲ್ಲೂ ಕೂಡ, ಅಥವಾ ಕೊಳವೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಪಿಯರ್, ಗೋಳ. ಇಲ್ಲಿ ಕೋನ ಇದೆ, ಕೋನ ಅಂದ್ರೆ ಏನು? ಶಂಕು, ಹೌದಾ? ಸೊ ಇಷ್ಟರ ಬಗ್ಗೆ ಮಾತ್ರ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊತೀವಿ. ಜಸ್ಟ್ ನಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕಿದ್ರೆ, ಇಲ್ಲಿ ಪೆಂಟಾಗ್ರಾಮ್, ಬಿಗ್ ಪ್ರಿಸಮ್ ಅಂತಂದ್ರೆ ಏನು? ಪಟ್ಟಕ, ಹೌದಾ? ಅದು ಕೂಡ 3D ಆಕೃತಿ. ಪಿರಾಮಿಡ್ ಇದೆ, ಪ್ರಿಸಮ್ ಇದೆ, ಓಕೆ, ಪ್ರಿಸಮ್ ಅಂದ್ರೆ ಪಟ್ಟಕ. ಹೆಮಿಸ್ಪಿಯರ್, ಅರ್ಧಗೋಳ, ಓಕೆ, ಇವೆಲ್ಲವುಗಳೇನು? 3D ಆಕೃತಿಗಳು. ಇಲ್ಲಿದೆ ನೋಡಿ, ಕೋನ್ ಅಂದ್ರೆ ಶಂಕು, ಕ್ಯೂಬ್ ಅಂತಂದ್ರೆ ಘನ, ಕ್ಯೂಬಾಯ್ಡ್. ನೆಕ್ಸ್ಟ್ ಇವೆಲ್ಲವುಗಳು ಕೂಡ ಏನು? ತ್ರಿಮಿತೀಯ ಆಕೃತಿಗಳು. ಹಾಗಾದ್ರೆ ದ್ವಿಮಿತೀಯ ಆಕೃತಿ, ತ್ರಿಮಿತೀಯ ಆಕೃತಿ, 2D ಫಿಗರ್ಸ್, 3D ಫಿಗರ್ಸ್ ಅಂತ ಯಾಕೆ ಹೇಳ್ತೀವಿ ನಾವು? ಅದರಲ್ಲಿ ಲೆಂತ್ ಮತ್ತೆ ಬ್ರೆಡ್ತ್ ಅನ್ನ ನೋಡ್ತೀವಿ. ಇಲ್ಲಿ ನಾವು ಲೆಂತ್, ಬ್ರೆಡ್ತ್ ಮತ್ತೆ ಹೈಟ್ ಅನ್ನ ನೋಡ್ತೀವಿ, ರೈಟ್? ಸೊ ಇದು ಲೆಂತ್ ಅಂತ ಆದ್ರೆ, ನೆಕ್ಸ್ಟ್ ಇಲ್ಲಿ ನಿಮ್ಗೆ ಹೈಟ್ ಸಿಗತ್ತೆ. ಲೆಂತ್, ಬ್ರೆಡ್ತ್ ಅಂಡ್ ಹೈಟ್ ಅಂತ ತಗೋತೀವಿ, ಹೌದಾ? ಇಲ್ಲಿ ನಮಗೆ ಆಳವನ್ನ ನೋಡ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಒಂದು ಘನ ಅಂತ ಇದ್ರೆ ಇಲ್ಲಿ ನಮ್ಗೆ ಎತ್ತರ ಕೂಡ ಇದೆ, ಅಂದ್ರೆ ಆಳವಾಗಿರತ್ತೆ. ಬಾಕ್ಸ್ ಅನ್ನ ತಗೊಂಡು ಆಳ ಇರತ್ತೆ, ಉದ್ದನೂ ಸಿಗತ್ತೆ,
ಅಗಲನೂ ಸಿಗತ್ತೆ, ಅದ್ರ ಜೊತೆಗೆ ಎತ್ತರವನ್ನು ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ನಿಮ್ಗೆ ಲೆಕ್ಕಗಳಿದೆ, ನೋಡ್ತಾ ಹೋಗೋಣ ಅದ್ರಲ್ಲಿ ಎತ್ತರ ಅಂದ್ರೆ ಹೇಗ್ ಬರುತ್ತೆ ಅಂತ. ಓಕೆ, ಇಲ್ಲಿ ನಮ್ಗೆ ಓರೆ ಎತ್ತರ ಸಿಗತ್ತೆ. ಓಕೆ, ನೆಕ್ಸ್ಟ್ ತ್ರಿಜ್ಯ ಬರುತ್ತೆ, ಲೆಂತ್ ಬರುತ್ತೆ, ಬ್ರೆಡ್ತ್ ಬರುತ್ತೆ. ತ್ರಿಮಿತೀಯ ಆಕೃತಿಗಳಲ್ಲಿ ಆಳವನ್ನ ನಾವು ನೋಡ್ತೀವಿ. ಮತ್ತೆ ಲೆಂತ್, ಬ್ರೆಡ್ತ್ ಮತ್ತೆ ಹೈಟ್ ಮೂರನ್ನು ನೋಡೋದು ತ್ರಿಮಿತೀಯ. ಲೆಂತ್ ಮತ್ತೆ ಬ್ರೆಡ್ತ್, ಉದ್ದ ಮತ್ತು ಅಗಲ ಮಾತ್ರ ಇದ್ರೆ ದ್ವಿಮಿತೀಯ ಆಕೃತಿಗಳು. ಈ ಚಾಪ್ಟರ್ ಅಲ್ಲಿ ಮುಖ್ಯವಾಗಿ ನಾವು ತ್ರಿಮಿತೀಯ ಆಕೃತಿಗಳನ್ನ ಕಲಿಯೋಣ. ಅದಕ್ಕೆ ನಾವೀಗಾಗ್ಲೇ ಇದನ್ನ ಕಲ್ತಿದೀವಿ ಹೋದ್ಸತಿ. ಜಸ್ಟ್ ಒಂದ್ಸತಿ ಫಾರ್ಮುಲಾವನ್ನ ರೀಕಾಲ್ ಮಾಡ್ಕೊಳ್ಳೋಣ. ಇದೇನಿದು ಕ್ಯೂಬ್, ಇಲ್ಲಿ ವಾಲ್ಯೂಮ್ ಅಂತ ಇದೆ. ವಾಲ್ಯೂಮ್ ಅಂದ್ರೆ ಏನು? CSA, ಕರ್ವ್ಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಓಕೆ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. TSA ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ, ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಓಕೆ, ಮತ್ತೆ ವಾಲ್ಯೂಮ್. ವಾಲ್ಯೂಮ್ ಅಂದ್ರೆ ಏನು? ವಾಲ್ಯೂಮ್ ಅಂತ ಯಾವುದಕ್ಕೆ ಕರಿತೀವಿ? ಆಳವನ್ನ ವಾಲ್ಯೂಮ್. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಘನಾಕೃತಿಯನ್ನ ತಗೊಂಡ್ರೆ ಇದ್ರ ಘನಕ್ಕೆ ಎಷ್ಟು ಮುಖಗಳಿರುತ್ತೆ? 6 ಮುಖಗಳಿರುತ್ತೆ. ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, 4 ಆಯ್ತು. ಮೇಲ್ ಒಂದು, ಕೆಳಗೊಂದು, 6 ಮುಖಗಳಾಯ್ತು. ಈ 6 ಮುಖಗಳಲ್ಲಿ ಮೇಲಿನ ಭಾಗ ಮತ್ತು ಕೆಳಗಿನ ಭಾಗವನ್ನ ತೆಗೆದ್ಬಿಟ್ರೆ ಎಷ್ಟು ಮುಖಗಳಿರುತ್ತೆ? 4 ಮುಖ ಉಳಿತು. 4 ಮುಖ ಅಂತಂದ್ರೆ ನಾನು ಮೇಲ್ಭಾಗ ಮತ್ತು ಕೆಳಭಾಗವನ್ನ ತೆಗೆದಿದ್ದೀನಿ. ಅದಕ್ಕೆ ನಾವೇನಂತ ಹೇಳ್ತೀವಿ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಮೇಲ್ಭಾಗ, ಕೆಳಭಾಗ ಪ್ಲಸ್ 4 ಮುಖಗಳು ಎಲ್ಲವನ್ನ ಸೇರಿಸಿದ್ರೆ ನಮ್ಗೆ ಏನ್ ಸಿಗತ್ತೆ? ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಓಕೆ, ನೆಕ್ಸ್ಟ್ ಒಂದೇ ನಿಮಿಷ. ಪಾಸ್ ಅಲ್ಲಿ. ಹಾಗಾದ್ರೆ ವಾಲ್ಯೂಮ್ ಅಂದ್ರೆ ಏನು? ಇದನ್ನ ನಾವೇನಂತ ಹೇಳ್ತೀವಿ? ಘನಫಲ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಘನಫಲ. ಓಕೆ, ಘನಫಲ ಅಂದ್ರೆ ಏನು? ಯಾವುದಕ್ಕೆ ಘನಫಲ ಅಂತೀವಿ? ಘನಫಲ ಅಂತಂದ್ರೆ ಗಾತ್ರ ಅಥವಾ ಕೆಪಾಸಿಟಿ. ಈಗ ನಾವು ಒಂದು ನೀರಿನ ಬಾಟಲ್ ಅನ್ನ ತಗೊಂಡ್ರೆ ಅದು ಯಾವ ಆಕಾರದಲ್ಲಿರುತ್ತೆ? ಸಿಲಿಂಡರ್ ಆಕಾರದಲ್ಲಿ ನಮ್ಮ ನೀರಿನ ಬಾಟಲ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಸಿಲಿಂಡರ್ ಆಕಾರ ಹಿಂಗಿರುತ್ತೆ. ಕೆಳಗೆ ಮತ್ತು ಮೇಲ್ಭಾಗದಲ್ಲಿ ವೃತ್ತಾಕಾರದ ಒಂದು ಪಾದವನ್ನ ಹೊಂದಿರುತ್ತೆ. ಈಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಮಗ್ ಗೊತ್ತಾಯ್ತು. ಓಕೆ, ಒಟ್ಟು ಈ ಬಾಟಲ್ ಅಥವಾ ಈ ಸಿಲಿಂಡರಿನ ಆಕಾರದ ಮೇಲ್ಮೈ ವಿಸ್ತೀರ್ಣ. ಘನಫಲ ಅಂದ್ರೆ ಏನು? ಈ ಬಾಟಲ್ ನಲ್ಲಿ ಎಷ್ಟು ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಅದು ಹೊಂದಿದೆ ಅಂತ ನಾವು ಹೇಳಿದ್ರೆ, ಅಥವಾ ಗಾತ್ರ ಅಂತ ನಾವು ಹೇಳಿದ್ರೆ, ಅಥವಾ ಕೆಪಾಸಿಟಿ ಅಂತ ನಾವು ಹೇಳಿದ್ರೆ ಅದು ಘನಫಲ. ಹೌದಾ? ಹಾಗಾದ್ರೆ ಈ ಒಂದು ಘನಫಲ ಏನಾಗಿರುತ್ತೆ? ಸೈಡ್ ಕ್ಯೂಬ್, A ಕ್ಯೂಬ್. ಪ್ರತಿ ಸೈಡ್ ಅನ್ನ A ಅಂತ ನಾವು ತಗೊಂಡ್ರೆ A ಕ್ಯೂಬ್ ಆಗಿರುತ್ತೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ 4 ಮುಖಗಳನ್ನ ಮಾತ್ರ ತಗೊಂಡ್ರೆ 4A ಸ್ಕ್ವೇರ್. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ 6A², ರೈಟ್? ನೆಕ್ಸ್ಟ್ ಆಯತ ಘನಫಲ. ಆಯತ ಘನ. ಓಕೆ, ಆಯತ ಘನ ಅಂದಾಗ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಉದ್ದ ಇಂಟು ಅಗಲ ಇಂಟು ಎತ್ತರ. ಇದು ಘನಫಲವನ್ನ ಕಂಡು ಹಿಡಿಯುವ ಸೂತ್ರ. ನೆಕ್ಸ್ಟ್ CSA 2 ಇಂಟು L ಪ್ಲಸ್ B ಇಂಟು H ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. 2 ಇಂಟು ಉದ್ದ ಪ್ಲಸ್ ಅಗಲ ಇಂಟು ಎತ್ತರ. ಪೂರ್ಣ ಮೇಲ್ಮೈ ವಿಸ್ತೀರ್ಣ 2 ಇಂಟು L ಇಂಟು B ಪ್ಲಸ್ B ಇಂಟು H ಪ್ಲಸ್ L ಇಂಟು H. ಹಾಗೆ ಸಿಲಿಂಡರಿನ ಘನಫಲ ಏನಾಗಿರುತ್ತೆ? πr². ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh, ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πrh ಪ್ಲಸ್ 2πr². ಓಕೆ, ಇಲ್ಲಿ 2πr². 2πr ಕಾಮನ್ ಇದೆನಾ? ಸೊ ನಾವು ಕಾಮನ್ ಆಗಿ ತೆಗಿಬಹುದಾ? 2πr ಅನ್ನ ಕಾಮನ್ ಆಗಿ ತೆಗೆದ್ರೆ ಇಲ್ಲಿ H ಉಳಿತು, ಇಲ್ಲಿ R ಉಳಿತು. ನೀವು ಹೀಗೂ ಬರಿಬಹುದು ಇದನ್ನ.
ಓಕೆ. ನೆಕ್ಸ್ಟ್ ಕೋನ ಅಂದ್ರೆ ಏನು? ಶಂಕು. ಶಂಕು ಅಂತಂದ್ರೆ ನಾವು ನೆನ್ಪಿಟ್ಕೊಳ್ಳೋದು ಬರ್ತ್ಡೇ ಕ್ಯಾಪ್, ಅದು ಶಂಕುವಿನ ಆಕಾರದಲ್ಲಿ ಇರುತ್ತೆ. ಹಾಗಿದ್ರೆ ಈ ಶಂಕುವಿನ ಘನಫಲದ ಸೂತ್ರ ಏನು? 1/3 ಇಂಟು ಪೈ ಆರ್ ಸ್ಕ್ವೇರ್ ಎಚ್, ಕರ್ವ್ ಸರ್ಫೇಸ್ ಏರಿಯಾ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೈ ಆರ್ ಎಲ್. ಎಲ್ ಅಂದ್ರೆ ಓರೆ ಎತ್ತರ. ನೆಕ್ಸ್ಟ್ ನಮ್ಗೆ ಓರೆ ಎತ್ತರ ಕೊಟ್ಟಾಗ ನಾವು ಡೈರೆಕ್ಟ್ ಆಗಿ ಈ ಸೂತ್ರ ಹಾಕ್ತಿವಿ. ಕೆಲವೊಂದ್ಸರ್ತಿ ಓರೆ ಎತ್ತರ ಕೊಟ್ಟಿರೋದಿಲ್ಲ, ಕೇವಲ ನಮ್ಗೆ ತ್ರಿಜ್ಯ ಮತ್ತು ಎತ್ತರ ಕೊಟ್ಟಿರ್ತಾರೆ. ಅವಾಗ ಎಲ್ ಅನ್ನ ಹೇಗ್ ಕಂಡುಹಿಡಿತೀರಾ? ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅನ್ನುವಂತಹ ಸೂತ್ರದಿಂದ ನಾವು ಕಂಡುಹಿಡಿತೀವಿ. ಓಕೆ. ನೆಕ್ಸ್ಟ್ ಪೈ ಆರ್ ಎಲ್ ಪ್ಲಸ್ ಪೈ ಆರ್ ಸ್ಕ್ವೇರ್, ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ನೆಕ್ಸ್ಟ್ 4/3 ಪೈ ಆರ್ ಕ್ಯೂಬ್, ಇದು ಘನಫಲ. ಸಿ ಎಸ್ ಎ ಅಂದ್ರೆ ಸ್ಪಿಯರ್ ಅನ್ನ ನಾವು ಕಟ್ ಮಾಡಿದ್ರೆ ಅಲ್ಲಿ ನಮ್ಗೆ ಕರ್ವ್ ಸರ್ಫೇಸ್ ಏರಿಯಾ ಸಿಗೋದಿಲ್ಲ. ಇಲ್ಲಿ ನಾವು ಕೇವಲ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಾನೆ ತಗೋತೀವಿ. ಅರ್ಧ ಕಟ್ ಮಾಡಿದ್ರೆ ಅದು ಹೆಮಿಸ್ಪಿಯರ್ ಆಗುತ್ತೆ. ಹಾಗಾಗಿ ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ತಗೋತೀವಿ, 4 πr ಸ್ಕ್ವೇರ್. ಹೆಮಿಸ್ಪಿಯರ್ ಅರ್ಧಗೋಳ ಅಂದ್ರೆ 2/3 ಪೈ ಆರ್ ಕ್ಯೂಬ್. ಸಿ ಎಸ್ ಏನಾಗತ್ತೆ? 2 πr ಸ್ಕ್ವೇರ್. ಪೂರ್ಣ ಮೇಲ್ಮೈ ವಿಸ್ತೀರ್ಣ 3 πr ಸ್ಕ್ವೇರ್. ಸೊ ನಾವ್ ಇದನ್ನ ಈಗಾಗ್ಲೇ ಕಲ್ತಿದೀವಿ. ಹೇಗೆ ಫಾರ್ಮುಲಾಸ್ ಬಂತು ಅಂತ ನಮಗ್ ಗೊತ್ತಿದೆ. ಜಸ್ಟ್ ಒಂದ್ಸತಿ ರೀಕಾಲ್ ಮಾಡ್ಕೊಂಡು ಪ್ರಶ್ನೆಗಳನ್ನ ಯಾವ ರೀತಿ ಬಿಡಿಸೋದು ಅಂತ ನೋಡ್ತಾ ಹೋಗೋಣ. ಓಕೆ. ಮೊದಲನೇ ಪ್ರಶ್ನೆ ಏನಿದೆ ನಮ್ಗಿಲ್ಲಿ? ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳ ಮುಖಗಳನ್ನ ಸೇರಿಸಿ ಒಂದು ಆಯತ ಘನಾಕೃತಿಯನ್ನ ಮಾಡಿದೆ. ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಏನ್ ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ? 64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನ ಹೊಂದಿರುವಂತಹ ಎರಡು ವರ್ಗ ಘನಗಳ ಮುಖಗಳನ್ನ ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಿದ್ವಿ. ಅಂದ್ರೆ ಒಂದು ಕ್ಯೂಬ್, ಇಲ್ಲಿ ಒಂದು ಘನ ಇದೆ. ಓಕೆ, ಒಂದು ಘನ ಇದೆ, ಮತ್ತೊಂದು ಘನ ಇದೆ. ಸೊ ಇದನ್ನ ಘನ ಅಂತ ತಿಳ್ಕೊಳ್ರಿ. ಓಕೆ, ಇವೆರಡನ್ನ ಸೇರಿಸಿ ನಾವೇನ್ ಮಾಡಿದೀವಿ? ಎರಡು ಘನಗಳನ್ನ ಸೇರಿಸಿ ಒಂದು ಆಯತ ಘನವನ್ನ ಮಾಡಿದೀವಿ. ಹಾಗಿದ್ರೆ ನಮ್ಗೆ ಘನಫಲವನ್ನ ಕೊಟ್ಟಿದ್ದಾರೆ. ಯಾವುದರ ಘನಫಲ? ಘನಗಳ ಘನಫಲ. ವರ್ಗ ಘನ ಅಂದ್ರೆ ಚೌಕಾಕೃತಿಯಲ್ಲಿ ಇರುವಂತ ಘನಗಳು ಘನಫಲವನ್ನ ಕೊಟ್ಟಿದ್ದಾರೆ. ನಮ್ಗೆ ವರ್ಗ ಅಂದ್ರೆ ಘನದ ಘನಫಲವನ್ನ ಕಂಡು ಹಿಡಿಯುವ ಸೂತ್ರ ಗೊತ್ತಿದೆ. ಏನಂತ? ಘನಫಲ ಇಸ್ ಈಕ್ವಲ್ ಟು ಎ ಕ್ಯೂಬ್, ರೈಟ್? ಘನಫಲ ಎಷ್ಟಿದೆ? 64 ಎ ಕ್ಯೂಬ್. ಸೊ ಎ ಎಷ್ಟಿದೆ? ಎ ಕ್ಯೂಬ್ ಅಂದಾಗ ನಾವು ಎ ಅನ್ನ ಕಂಡು ಹಿಡಿಬೇಕಿದ್ರೆ ಕ್ಯೂಬ್ ರೂಟ್ ಆಫ್ 64 ಮಾಡ್ತೀವಿ. ಕ್ಯೂಬ್ ರೂಟ್ ಆಫ್ 64 ಅಂತಂದ್ರೆ 4 ಸೆಂಟಿಮೀಟರ್ ಆಗುತ್ತೆ, ರೈಟ್? ಹಾಗಾದ್ರೆ 4 ಸೆಂಟಿಮೀಟರ್ ಅಂದ್ರೆ ಅರ್ಥ ಏನು? ಪ್ರತಿ ಬಾಹುವಿನ ಅಳತೆ 4 ಸೆಂಟಿಮೀಟರ್, ರೈಟ್? ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್, ರೈಟ್? ನಾವು ಇವೆರಡನ್ನ ಸೇರಿಸಿದೀವಿ ಅಂದಾಗ 4 + 4 ಅಂದ್ರೆ ಎಷ್ಟಾಯ್ತು? 8 ಸೆಂಟಿಮೀಟರ್ ಆಯ್ತಾ? ಹಾಗಾಗಿ ನಾವೇನಂತ ಹೇಳ್ಬೋದು? ಪ್ರತಿ ಬಾಹುವಿನ ಅಳತೆ 4 ಸೆಂಟಿಮೀಟರ್. ಆಯತ ಘನದ ಉದ್ದ ಎಷ್ಟಿದೆ? 4 + 4 ಮಾಡಿದ್ರೆ 8. ಏನಿದು? ಉದ್ದ. ಅಗಲ ಏನಿದೆ? 4 ಸೆಂಟಿಮೀಟರ್ ಇದೆ. ಎತ್ತರ? ಇದು ಎತ್ತರ ಅಲ್ಲ, 4 ಸೆಂಟಿಮೀಟರ್. ಹಾಗಿದ್ರೆ ನಮ್ಗೇನ್ ಬೇಕು? ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ನಮ್ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ತಗೊಳ್ಳೋಣ. ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2 × L × B + B × H + H × L. L ಅಂದ್ರೆ ಏನು? L ಅಂದ್ರೆ ಉದ್ದ, B ಅಂದ್ರೆ ಅಗಲ, B ಅಂದ್ರೆ ಅಗಲ, ಎತ್ತರ, H ಅಂದ್ರೆ ಎತ್ತರ, H ಅಂದ್ರೆ ಎತ್ತರ, L ಅಂತಂದ್ರೆ ಲೆಂತ್. ಓಕೆ, ಉದ್ದ. ಇದು ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಸೂತ್ರ. ಈಗ ನಾವು ಬೆಲೆಗಳು ಗೊತ್ತಿದೆ, ಡೈರೆಕ್ಟ್ ಆಗಿ ನಾವು ಸೂತ್ರದಲ್ಲಿ ಹಾಕೋಣ. 2 × 8 × 4 + 4 × 4. ಯಾಕೆ? ಲೆಂತ್ ಎಷ್ಟಿದೆ? 8 ಇದೆ. ಬಿ ಎಷ್ಟಿದೆ? 4 ಇದೆ. ಬಿ ಎಷ್ಟಿದೆ? 4 ಇದೆ. ಎಚ್ ಎಷ್ಟಿದೆ? 4 ಇದೆ. ನೆಕ್ಸ್ಟ್ ಎಚ್ ಎಷ್ಟಿದೆ? ಹೈಟು 4 ಸೆಂಟಿಮೀಟರ್. ಎಲ್ ಎಷ್ಟಿದೆ? 8 ಸೆಂಟಿಮೀಟರ್. ಅವೆಲ್ಲವುಗಳನ್ನ ಇಲ್ಲಿ ಹಾಕೋಣ. 2 8 × 4 32, 4 × 4 16, 8 × 4 32. ಎಷ್ಟಾಯ್ತು? ಇವೆಲ್ಲವುಗಳನ್ನ ಕೂಡಿಸಿದ್ರೆ ನಮ್ಗೆ 80. 82 160 ಸೆಂಟಿಮೀಟರ್ ಸ್ಕ್ವೇರ್. ಇದೇನಿದು? ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಒಂದು ಅರ್ಧಗೋಳದ ಮೇಲೆ
ಅದೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನ ಕೂಡಿಸಿ ಒಂದು ಆಟಿಕೆಯನ್ನ ಮಾಡಿದೆ. ಅವೆರಡರ ವೃತ್ತಾಕಾರದ ಪಾದದ ತ್ರಿಜ್ಯ ಕೊಟ್ಟಿದ್ದಾರೆ 3.5 ಸೆಂಟಿಮೀಟರ್ ಅಂತ. ಆಟಿಕೆಯ ಒಟ್ಟು ಎತ್ತರ 15.5 ಸೆಂಟಿಮೀಟರ್ ಆದರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಒಂದು ಟಾಪಿಕ್ ಅಲ್ಲಿ ನಾವು ಮುಖ್ಯವಾಗಿ ಏನನ್ನ ತಿಳ್ಕೊತೀವಿ ಅಂದ್ರೆ, ಘನಾಕೃತಿಗಳ ಜೋಡಣೆ ಅಂದ್ರೆ ಒಂದು ಅರ್ಧಗೋಳದ ಮೇಲೆ ಒಂದು ಶಂಕುವನ್ನ ನಿಲ್ಸಿರ್ತೀವಿ, ಅಥವಾ ಒಂದು ಅರ್ಧಗೋಳದ ಮೇಲೆ ಒಂದು ಸಿಲಿಂಡರ್ ಅನ್ನ ನಿಲ್ಸಿರ್ತೀವಿ. ಓಕೆ, ನೆಕ್ಸ್ಟ್ 2 ಸಿಲಿಂಡರ್, ಇಲ್ಲೊಂದು ಸಿಲಿಂಡರ್ ಇರುತ್ತೆ, ಇದ್ರ ಮೇಲೆ ಇನ್ನೊಂದು ಚಿಕ್ಕ ಸಿಲಿಂಡರ್ ಅನ್ನ ನಿಲ್ಸಿರ್ತೀವಿ, ಅಥವಾ ಒಂದು ಸಿಲಿಂಡರ್ ಮೇಲೆ ಅರ್ಧ ಗೋಳಗಳನ್ನ ಮಾಡಿರ್ತೀವಿ. ಸೊ ಈ ತರ ಘನಾಕೃತಿಗಳ ಜೋಡಿಸಿದ ಘನಾಕೃತಿಗಳ ಘನಫಲವನ್ನ ಕಂಡುಹಿಡಿಯೋದು, ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯೋದು. ಅದಕ್ಕೆ ನಾವೇನಂತ ಹೇಳ್ತೀವಿ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅಂತ ನಮ್ ಟಾಪಿಕ್ ಹೆಸರು. ಇಲ್ಲೂ ಕೂಡ 2 ಆಕೃತಿಗಳನ್ನ ಜೋಡಿಸಿದೀವಿ. ಯಾವ ಆಕೃತಿಗಳು? ಒಂದು ಶಂಕುವಿನ ಆಕೃತಿ, ಮತ್ತೊಂದು ಅರ್ಧ ಗೋಳಾಕೃತಿ. ರೈಟ್, ಇದು ಶಂಕು, ಇದು ಅರ್ಧಗೋಳ. ನೆಕ್ಸ್ಟ್ ನಮ್ಗೇನ್ ಬೇಕು? ಈ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ. ನಮ್ಗೇನ್ ಕೊಟ್ಟಿದ್ದಾರೆ? ತ್ರಿಜ್ಯ ಕೊಟ್ಟಿದ್ದಾರೆ. ಅಂದ್ರೆ ಅರ್ಧಗೋಳದ ತ್ರಿಜ್ಯ, ಶಂಕುವಿನ ತ್ರಿಜ್ಯ ಎರಡು ಸಮ ಇದೆ. ಎಷ್ಟಿದೆ? 3.5. ಎತ್ತರ ಎಷ್ಟಿದೆ? 15.5. ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ನಾನು ಕಂಡುಹಿಡಿಬೇಕಿದ್ರೆ ನೀವೇ ಯೋಚನೆ ಮಾಡಿ. ಇದನ್ನ ಸಪ್ರೇಟ್ ಮಾಡಿದ್ರೆ ಒಂದು ಶಂಕು ಸಿಗತ್ತೆ, ಒಂದು ಅರ್ಧಗೋಳ ನನಗೆ ಸಿಗತ್ತೆ. ರೈಟ್, ಈ ಅರ್ಧಗೋಳವನ್ನ ನಾವು ಓಪನ್ ಮಾಡಿ ಅದ್ರ ಮೇಲೆ ಶಂಕುವನ್ನ ನಿಲ್ಲಿಸ್ತಾ ಇದೀವಿ. ಅಂದ್ರೆ ಇದನ್ನ ನಾವೇನಂತ ಕನ್ಸಿಡರ್ ಮಾಡೋಣ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇದ್ರದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಓಕೆ, ಅವೆರಡನ್ನ ಸೇರಿಸಿದಾಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗತ್ತೆ, ಅದು ಆಟಿಕೆ ಆಗತ್ತೆ. ಹಾಗಾದ್ರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾದ್ರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಗೋಳ ಅಂದ್ರೆ ಅರ್ಧಗೋಳ. ಇಲ್ಲಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು? πr_l. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr². ಪೈ ಬೆಲೆ 22/7, r ಬೆಲೆ 3.5, h ಬೆಲೆ, h ಅಂದ್ರೆ ನಾವೀಗ ಇಲ್ಲಿ πr_l ಇದೆ. ನಮ್ಗೆಲ್ಲೂ ಕೂಡ ಓರೆ ಎತ್ತರ ಕೊಟ್ಟಿಲ್ಲ. ಎಲ್ ಅಂದ್ರೆ ಏನು? ಓರೆ ಎತ್ತರ. ಓರೆ ಎತ್ತರವನ್ನ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಬಟ್ ನಮ್ಗೆ ತ್ರಿಜ್ಯ ಗೊತ್ತಿದೆ, ಹೈಟ್ ಗೊತ್ತಿದೆ. ಹೈಟ್ ಅಂದ್ರೆ ಎತ್ತರವನ್ನ ಏನ್ ಕೊಟ್ಟಿದ್ದಾರೆ? ಒಟ್ಟು ಆಟಿಕೆ ಎತ್ತರ ಕೊಟ್ಟಿದ್ದಾರೆ. ನಮಗೇನ್ ಬೇಕು? ಕೇವಲ ಶಂಕುವಿನ ಆಟಿಕೆ ಎತ್ತರ, ಅಂದ್ರೆ ಶಂಕುವಿನ ಎತ್ತರ ಮಾತ್ರ ಬೇಕು. ಯಾಕೆ? ನಾವು πr_l ಅಂತಂದ್ರೆ ಶಂಕುವಿಗೆ ಸಂಬಂಧಿಸಿದ್ದಲ್ವಾ ಅದು. ನಮಗೆ ಶಂಕುವಿನ ಎತ್ತರ ಬೇಕಿದ್ರೆ ನಾವೇನ್ ಮಾಡ್ತೀವಿ? ಒಟ್ಟು ಎತ್ತರ 15.5 ಮೈನಸ್ 3.5 ಮಾಡೋಣ. ಅವಾಗ ಎಷ್ಟು ಬಂತು? 15.5 ಮೈನಸ್ 3.5 ಅಂದ್ರೆ 12 ಸೆಂಟಿಮೀಟರ್ ಬರುತ್ತೆ. ಈಗ ಎಲ್ಲನ ಡೈರೆಕ್ಟ್ ಆಗಿ ಕಂಡುಹಿಡಿಯೋಣ. ಸ್ಕ್ವೇರ್ ರೂಟ್ ಆಫ್ h² ಪ್ಲಸ್ r². 12ರ ವರ್ಗ ಪ್ಲಸ್ 3.5ರ ವರ್ಗ. 12ರ ವರ್ಗ ಅಂದ್ರೆ 144. 3.5² ಅಂದ್ರೆ ಈ 12.25. ಇವೆರಡನ್ನ ಕೂಡಿಸ್ರಿ, 156.25. ಸ್ಕ್ವೇರ್ ರೂಟ್ ಇಂದ ಹೊರಗೆ ತೆಗೆದ್ರೆ 12.5 ಸೆಂಟಿಮೀಟರ್ ಆಗತ್ತೆ. ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ನಾವು ಕಂಡುಹಿಡಿತಾ ಇದ್ವಿ ಅಲ್ವಾ? ಇದು ಎದ್ರ ಬೆಲೆ? ಇದು ಎಲ್ ನ ಬೆಲೆ. πr_l. ಪೈ ಅಂದ್ರೆ 22/7, ಆರ್ ಅಂತಂದ್ರೆ 3.5, ಎಲ್ ಅಂದ್ರೆ 12.5 ಪ್ಲಸ್ 2πr². 2πr², 3.5 ಇಂಟು 3.5. ಓಕೆ, ನೆಕ್ಸ್ಟ್ ಹಾಗಿದ್ರೆ 22 ಇಂಟು 0.5 ಮಾಡೋಣ. ಎಷ್ಟು ಬರುತ್ತೆ ಇದು? ಒಂದೇ ನಿಮಿಷ. 7 1 7 5 35. ಸೊ ಪಾಯಿಂಟ್ ಇದೆ 0.5. 22 ಇಂಟು 0.5 ಇಂಟು 12.5 ಪ್ಲಸ್ 2 ಇಂಟು 7 5 35 ಇಂಟು 3.5 ಒಂದಿದೆ. ರೈಟ್, ಸೊ ಇವೆಲ್ಲವುಗಳನ್ನ ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ ಎಷ್ಟು ಬರುತ್ತೆ. ಅವಾಗ 214.5 ಸೆಂಟಿಮೀಟರ್ ಬರುತ್ತೆ. ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ ಇದನ್ನ. 214.5 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಇದು ಒಟ್ಟು ಆಟಿಕೆಯ ಮೇಲ್ಮೈ ವಿಸ್ತೀರ್ಣ. ಓಕೆ,
ನೆಕ್ಸ್ಟ್ ನೋಡೋಣ. ಸಿಲಿಂಡರ್ನ ವೃತ್ತಾಕಾರದ ಪಾದವನ್ನು ಶಂಕು ಸಂಪೂರ್ಣವಾಗಿ ಆವರಿಸಿರುವಂತೆ ಒಂದು ಡೇರೆ ಇದೆ. ಸಿಲಿಂಡರಿನ ಎತ್ತರ ಮತ್ತು ವ್ಯಾಸವು ಏನ್ ಕೊಟ್ಟಿದ್ದಾರೆ ನಮ್ಗೆ? ಒಂದು ಸಿಲಿಂಡರಿನ ವೃತ್ತಾಕಾರದ ಪಾದವನ್ನ ಶಂಕು ಸಂಪೂರ್ಣವಾಗಿ ಆವರಿಸಿದೆ. ಇಲ್ಲಿ ಒಂದು ಸಿಲಿಂಡರ್ ಇದೆ, ಇಲ್ಲೇನಾಗಿದೆ? ಈ ವೃತ್ತಾಕಾರದ ಪಾದವನ್ನ ಆವರಿಸಿರುವಂತೆ ಒಂದು ಶಂಕು ಇದೆ. ಈ ಶಂಕು ಅಂದ್ರೆ ಈ ಸಿಲಿಂಡರಿನ ಎತ್ತರ ಮತ್ತು ವ್ಯಾಸವನ್ನ ಕೊಟ್ಟಿದ್ದಾರೆ. ಎತ್ತರ 2.5 ಮೀಟರ್, 2.1 ಮೀಟರ್, ಎತ್ತರ 4 ಮೀಟರ್. ಶಂಕುವಿನ ಓರೆ ಎತ್ತರ ಕೊಟ್ಟಿದ್ದಾರೆ, ಎಲ್ ಕೊಟ್ಟಿದ್ದಾರೆ 2.8 ಮೀಟರ್. ಆದರೆ ಡೇರೆಯನ್ನು ನಿರ್ಮಿಸಲು ಬಳಸಿದ ತಾಡಪತ್ರಿಯ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಹಾಗೆ ತಾಡಪತ್ರಿಯ ದರವು ಪ್ರತಿ 500 ಪ್ರತಿ ಚದರ ಮೀಟರ್ಗೆ ಆದರೆ ತಾಡಪತ್ರಿಯನ್ನ ಕೊಳ್ಳಲು ಬೇಕಾಗುವ ಹಣ ಎಷ್ಟು ಅಂತ ಕೇಳಿದ್ದಾರೆ. ಈಗ ತಾಡಪತ್ರಿ ಅಂದ್ರೆ ಇಲ್ಲಿ ನಾವು ಎರಡು ರೀತಿಯಾದ ಆಕೃತಿಗಳ ಒಂದು ಕಾಂಬಿನೇಷನ್ ಅನ್ನ ನೋಡ್ತೀವಿ. ಯಾವುದು? ಒಂದು ಸಿಲಿಂಡರ್ ಇದೆ, ಒಂದು ಶಂಕು ಇದೆ. ಶಂಕು, ಸಿಲಿಂಡರ್ನ ಮೇಲೆ ಶಂಕುವನ್ನ ನಿಲ್ಸಿದ್ದೀವಿ, ರೈಟ್? ಸಿಲಿಂಡರಿನ ಆಕಾರದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ನಾವೇನಂತ ತಾಡಪತ್ರಿಯ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಿದ್ರೆ ನಾವೇನ್ ಮಾಡ್ತೀವಿ? ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಇದು ಪ್ಲಸ್, ಓಕೆ, ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇದು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇವೆರಡನ್ನ ಕೂಡಿಸಿದ್ರೆ ನಮ್ಗೆ ಒಟ್ಟು ತಾಡಪತ್ರಿಯ ವಿಸ್ತೀರ್ಣ ಸಿಗತ್ತೆ ಅಲ್ಲ. ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ 2πRh. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πRL, ರೈಟ್? 2π, ಇಲ್ಲಿ ನಮ್ಗೆ 2 ಕಾಮನ್ ಇಲ್ಲ, πr ಕಾಮನ್ ಇದೆ. πr ಅನ್ನ ಕಾಮನ್ ಆಗಿ ತೆಗೆದ್ರೆ 2 × h ಪ್ಲಸ್ ಎಲ್ ನಮ್ಗೆ ಬ್ರಾಕೆಟ್ ಅಲ್ಲಿ ಉಳಿಯುತ್ತೆ. ಏನೇ ನಮ್ಗೆ ಗೊತ್ತಿದೆ? ಪೈ ಬೆಲೆ ಗೊತ್ತಿದೆ. ಆರ್ ಬೆಲೆ ಅಂದ್ರೆ ನಮ್ಗೆ ವ್ಯಾಸ ಕೊಟ್ಟಿದ್ದಾರೆ. ವ್ಯಾಸ ಅಂತಂದ್ರೆ ಏನ್ ಕೊಟ್ರು? ನಮ್ಗೆ ಡಿ ಅನ್ನ ಕೊಟ್ರು. ಡಿ ಎಷ್ಟಿದೆ? 4 ಇದೆ. ತ್ರಿಜ್ಯ ನಮಗ್ ಬೇಕು. ಯಾಕೆ? 2πr ಇದೆ ಅಲ್ಲ, ತ್ರಿಜ್ಯ ಬೇಕು. ತ್ರಿಜ್ಯ ವ್ಯಾಸದ ಅರ್ಧದಷ್ಟಿರತ್ತೆ, ಹೌದಲ್ಲ? ತ್ರಿಜ್ಯ ವ್ಯಾಸದ ಅರ್ಧದಷ್ಟಿರತ್ತೆ. 2 ಬಂತು. ಹಾಗಿದ್ರೆ ಎಷ್ಟು ಬಂತಿದ್ದು? πr 22/7 × 2 × 2 × h ಎಷ್ಟಿದೆ? 2.1 ಪ್ಲಸ್ 2.8 ಇದೆ, ರೈಟ್? 2 22 44/7, 2 × 2.1, ಓಕೆ. ಫೋರ್ 4.1 ಪ್ಲಸ್ 2.8 ಮಾಡಿದ್ರೆ ನಮ್ಗೆ ಎಷ್ಟು ಸಿಗತ್ತಿದು? ಈ 7 ಕ್ಯಾನ್ಸಲ್ ಆಯ್ತಾ? 2 × 0.3 0.6 ಪ್ಲಸ್ 0.4 ಇವೆರಡನ್ನ ನಾವು ಗುಣಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ? 44 ಮೀಟರ್ ಸ್ಕ್ವೇರ್ ಬಂತು. ಒಂದೇ ನಿಮಿಷ. 2 × 2.1 ಅಂತಂದ್ರೆ 4.1, 4.1 ಪ್ಲಸ್ 2.8 ಎಷ್ಟು ಬಂತು? 4.2 ಅಲ್ಲ, ರೈಟ್? ಓಕೆ, ನಿಮ್ಗೆ ಕರೆಕ್ಟ್ ಎಷ್ಟು ಬರುತ್ತೆ? 44 ಮೀಟರ್ ಸ್ಕ್ವೇರ್ ಬರುತ್ತೆ ನಿಮ್ಗೆ. 44 ಮೀಟರ್ ಸ್ಕ್ವೇರ್ ಏನಿದು? ಪ್ರತಿ ಚದರ ಮೀಟರ್ಗೆ ಇರುವಂತಹ ವಿಸ್ತೀರ್ಣ. ನಮ್ಗೆ ಎಷ್ಟು ಬೇಕಿಲ್ಲಿ? ತಾಡಪತ್ರಿಯ ದರವು 500 ಪ್ರತಿ ಚದರ ಮೀಟರ್ಗೆ ಇದ್ರೆ ತಾಡಪತ್ರಿಯನ್ನ ಕೊಳ್ಳಲು ಬೇಕಾಗುವ ಹಣ ಎಷ್ಟು ಅಂತ ಕೇಳಿದ್ದಾರೆ. ಪ್ರತಿ ಚದರ ಮೀಟರ್ಗೆ 500 ರೂಪಾಯಿ ಅಂತೆ 44 ಚದರ ಮೀಟರ್ಗೆ ತಗಲುವ ವೆಚ್ಚ ಎಷ್ಟು? 44 × 500 ಮಾಡಿದ್ರೆ ನಿಮ್ಗೆ ಸಿಗತ್ತೆ 22,000 ರೂಪಾಯಿಗಳು. ಇದೇನಿದು? ತಾಡಪತ್ರಿಯನ್ನ ಕೊಳ್ಳಲು ಬೇಕಾಗುವ ವೆಚ್ಚ. ನೆಕ್ಸ್ಟ್, ಒಂದು ಘನದಲ್ಲಿ ಅರ್ಧಗೋಳದ ವೃತ್ತಾಕಾರದ ಪಾದದ ಮೇಲೆ ಸಂಪೂರ್ಣವಾಗಿ ಆವರಿಸುವಂತೆ ಶಂಕು ನಿಂತಿದೆ. ಅವುಗಳ ತ್ರಿಜ್ಯಗಳು 1 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರವು ತ್ರಿಜ್ಯಕ್ಕೆ ಸಮನಾಗಿದೆ. ಎತ್ತರವು ತ್ರಿಜ್ಯಕ್ಕೆ ಸಮನಾಗಿದೆ. ಈ ಘನದ ಘನಫಲವನ್ನು ಪೈಯಲ್ಲಿ ವ್ಯಕ್ತಪಡಿಸಿ. ತ್ರಿಜ್ಯ ಎಷ್ಟಿದೆ? 1 ಸೆಂಟಿಮೀಟರ್.
ಎತ್ತರ ತ್ರಿಜ್ಯಕ್ಕೆ ಸಮ ಅಂದ್ರೆ ಎತ್ತರನು 1 ಸೆಂಟಿಮೀಟರ್ ಆಯ್ತು, ತ್ರಿಜ್ಯನು 1 ಸೆಂಟಿಮೀಟರ್ ಆಯ್ತು. ಹೌದಾ? ಏನ್ ಕೇಳಿದ್ದಾರೆ? ಘನಫಲವನ್ನ ಕೇಳಿದ್ದಾರೆ. ಯಾವ ಕಾಂಬಿನೇಷನ್ ಇದೆ ಇಲ್ಲಿ? ಒಂದು ಘನದಲ್ಲಿ ಅರ್ಧಗೋಳದ ವೃತ್ತಾಕಾರದ ಪಾದದ ಮೇಲೆ ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಶಂಕು ಇದೆ. ಒಂದು ಅರ್ಧಗೋಳ ಇದೆ, ಈ ಅರ್ಧಗೋಳದ ಮೇಲೆ ನಮ್ಗೆ ಒಂದು ಶಂಕುವನ್ನ ನಾವು ನಿಲ್ಸಿದೀವಿ. ಹೌದಾ? ಇದು ಒಂದು ಘನ. ಈಗ ಘನಫಲ, ಶಂಕುವಿನ ಘನಫಲ. ಈಗ ನಾನು ಈ ಪೂರ್ತಿ ಘನದ ಘನಫಲವನ್ನ ಕಂಡುಹಿಡಿಬೇಕಿದ್ರೆ ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲವನ್ನ ಕಂಡುಹಿಡಿಬೇಕು. ಇವೆರಡನ್ನ ಸೇರಿಸಿದ್ರೆ ಒಟ್ಟು ಘನದ ಘನಫಲ ನಂಗೆ ಸಿಗತ್ತೆ. ಹಾಗಿದ್ರೆ ಶಂಕುವಿನ ಘನಫಲ 1/3 ಪೈ ಆರ್ ಸ್ಕ್ವೇರ್ ಎಚ್. ಅರ್ಧಗೋಳದ ಘನಫಲ ಸೂತ್ರ ಏನು? 2/3 ಪೈ ಆರ್ ಕ್ಯೂಬ್. ಈಗ 22/7 ಅಂದ್ರೆ ಪೈ ಬೆಲೆ, ಎಚ್ ಅಂದ್ರೆ 1 ಸೆಂಟಿಮೀಟರ್, ಆರ್ ಅಂದ್ರೆ 1 ಸೆಂಟಿಮೀಟರ್. 1/3 ಪೈನಲ್ಲಿ ವ್ಯಕ್ತಪಡಿಸಿ ಅಂದಾಗ ನಾವು ಪೈ ಬೆಲೆ ಹಾಕೋದ್ ಬೇಡ, ನಿಮ್ಗೆ ಗೊತ್ತಿರ್ಲಿ ಅಂತ 22/7 ಇದೆ. ಆದ್ರೆ ಪೈಯಲ್ಲಿ ವ್ಯಕ್ತಪಡಿಸಿ ಅಂದಾಗ ನಾವು ಪೈ ಬೆಲೆ ಹಾಕೋದ್ ಬೇಡ, ಪೈ ಅಂತ ಹಾಗೆ ಬರೆಯೋಣ. ಇಂಟು ಆರ್ ಸ್ಕ್ವೇರ್, 1ರ ವರ್ಗ 1, ಎಚ್ ಅಂದ್ರೆ 1, 2/3 ಪೈ ಇಂಟು ಆರ್ ಕ್ಯೂಬ್, 1 ಇಂಟು 1 ಇಂಟು 1. ಇದೇನಾಯ್ತಿದು? ಓಕೆ, ಇದು 1 ಇಂಟು 1 ಇಂಟು 1 ಅಂದ್ರೆ 1/3 ಪೈ. 1/3 ಪೈ ಪ್ಲಸ್ 2 ಇಂಟು 1 ಇಂಟು 1 ಅಂದ್ರೆ 2/3 ಪೈ. 1/3 ಪೈ ಪ್ಲಸ್ 2/3 ಪೈ ಅಂತಂದ್ರೆ 1 ಪ್ಲಸ್ 2 ಅಂದ್ರೆ 3, 3/3 ಪೈ ಆಗತ್ತೆ. 3 ಕ್ಯಾನ್ಸಲ್ ಮಾಡ್ತೀರಾ, ಏನ್ ಉಳಿತು? ಪೈ ಅಂತ ಉಳಿತು. ಏನಿದು ಪೈ? ಸೆಂಟಿಮೀಟರ್ ಕ್ಯೂಬ್. ಅಂದ್ರೆ ಘನಫಲ, ಘನದ ಘನಫಲ ಪೈನಲ್ಲಿ ವ್ಯಕ್ತಪಡಿಸಿ ಅಂದಾಗ ಈ ತರ ಒಂದು ಉತ್ತರ ಬಂತು ಅಲ್ವಾ? ನೆಕ್ಸ್ಟ್, ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಹೋಗೋಣ. ಆಗಿದ್ರೆ ಒಂದು ಗುಲಾಬ್ ಜಾಮೂನಿನಲ್ಲಿ ಅದರ ಘನಫಲದ 30% ಸಕ್ಕರೆಯ ಪಾಕವನ್ನ ಒಳಗೊಂಡಿದೆ. ಪ್ರತಿ ಗುಲಾಬ್ ಜಾಮೂನು ಸಿಲಿಂಡರ್ ಆಕಾರದಲ್ಲಿ ಇದ್ದು ಅದರ 2 ಅಂತ್ಯ ಭಾಗಗಳಲ್ಲಿ ಅರ್ಧಗೋಳಗಳಿವೆ. ಗುಲಾಬ್ ಜಾಮೂನಿನ ಒಟ್ಟಾರೆ ಉದ್ದ 5 ಸೆಂಟಿಮೀಟರ್, ವ್ಯಾಸ 2.8 ಸೆಂಟಿಮೀಟರ್. ಆದರೆ 45 ಗುಲಾಬ್ ಜಾಮೂನಿನಲ್ಲಿ ಇರುವ ಸಕ್ಕರೆ ಪ್ರಮಾಣವನ್ನ ನಮ್ಗೆ ಕೇಳಿದ್ದಾರೆ. ಓಕೆ, ಸಕ್ಕರೆ ಪ್ರಮಾಣವನ್ನ ನಮ್ಗೆ ಕೇಳಿದ್ದಾರೆ. ಏನ್ ಮಾಡೋಣ ಈಗ? ಗುಲಾಬ್ ಜಾಮೂನ್ ನಾವು ತಿಂದಿರ್ತೀವಿ, ನಮ್ ಫೇವ್ರೆಟ್ ಸ್ವೀಟ್ ಅಲ್ಲ. ಗುಲಾಬ್ ಜಾಮೂನ್ ಅಂದ್ರೆ ಅದರಲ್ಲಿ ಸಕ್ಕರೆ ಪಾಕ ಇರತ್ತೆ. ಇಲ್ಲಿ ನಮ್ಗೆ ಅದನ್ನೇ ಕೇಳಿದ್ದಾರೆ. 45 ಗುಲಾಬ್ ಜಾಮೂನಿನಲ್ಲಿರುವ ಸಕ್ಕರೆ ಪಾಕವನ್ನ ಕಂಡುಹಿಡಿಯಿರಿ. ಹಾಗಿದ್ರೆ ನಾವೇನ್ ಫಸ್ಟ್ ನಾವೇನ್ ಕಂಡುಹಿಡಿಬೇಕು? ಒಂದು ಜಾಮೂನು ಸಿಲಿಂಡರಿನ ಆಕಾರದಲ್ಲಿದೆ, ಈ ತರ ಇದೆ, ರೈಟ್? ಅವ್ರೇನ್ ಕೊಡ್ತಾರೆ ಮತ್ತೆ? ಈ ಜಾಮೂನ್ ಹೆಂಗಿದೆ? ಅರ್ಧಗೋಳಗಳಿವೆ. ಇಲ್ಲಿ ಒಂದು ಅರ್ಧಗೋಳ ಇದೆ, ಇಲ್ಲಿ ಒಂದು ಅರ್ಧಗೋಳ ಇದೆ ಅಂತ ಹೇಳ್ತಾರೆ. 2 ಅರ್ಧಗೋಳಗಳಿವೆ. ಓಕೆ, ಮತ್ತೆ ಇದು ಸಿಲಿಂಡರ್ ಆಕಾರದಲ್ಲಿದೆ, ಕೊನೆಯಲ್ಲಿ 2 ಅರ್ಧಗೋಳಗಳಿವೆ. ಪ್ರತಿ ಗುಲಾಬ್ ಜಾಮೂನು ಸಿಲಿಂಡರ್ ಆಕಾರದಲ್ಲಿ ಇದ್ದು ಅದರ 2 ಅಂತ್ಯ ಭಾಗದಲ್ಲಿ ಅರ್ಧಗೋಳಗಳಿವೆ. ಗುಲಾಬ್ ಜಾಮೂನಿನ ಒಟ್ಟಾರೆ ಉದ್ದ 5 ಸೆಂಟಿಮೀಟರ್, ಒಟ್ಟಾರೆ ಉದ್ದ 5 ಸೆಂಟಿಮೀಟರ್, ವ್ಯಾಸ 2.8 ಸೆಂಟಿಮೀಟರ್. ಡಿ ಇಸ್ ಈಕ್ವಲ್ ಟು 2.8 ಸೆಂಟಿಮೀಟರ್. ನನ್ಗೆ ಆರ್ ಬೇಕಿದ್ರೆ ನಾನು ಏನ್ ಮಾಡ್ತೀನಿ? ಡಿವೈಡೆಡ್ ಬೈ 2 ಮಾಡ್ತೀನಿ. ಎಷ್ಟು ಬಂತು? 1.4 ಅಂತ ಬಂತು. 1.4 ಏನಿದು? ಇದು ರೇಡಿಯಸ್ ಅಲ್ಲ? ಹಾಗಿದ್ರೆ ಗುಲಾಬ್ ಜಾಮೂನಿನಲ್ಲಿ ಇರುವ ಸಕ್ಕರೆ ಪಾಕ ಕಂಡುಹಿಡಿಬೇಕು. ಮೊದಲು ನಾವೇನ್ ಮಾಡೋಣ? ಗುಲಾಬ್ ಜಾಮೂನಿನ ಘನಫಲವನ್ನ ಕಂಡುಹಿಡಿಯೋಣ. ಹೇಗೆ ಕಂಡುಹಿಡಿಯೋದು ಗುಲಾಬ್ ಜಾಮೂನಿನ ಘನಫಲ? ಅಂದ್ರೆ ಇಲ್ಲಿ ನಮ್ಗೆ 2 ಅರ್ಧಗೋಳಗಳಿವೆ, ಹಾಗಾಗಿ 2 ಅರ್ಧಗೋಳಗಳ ಘನಫಲ ಪ್ಲಸ್ ಸಿಲಿಂಡರಿನ ಘನಫಲ. 2 ಅರ್ಧಗೋಳಗಳ ಘನಫಲ ಪ್ಲಸ್ ಸಿಲಿಂಡರಿನ ಘನಫಲ 2 ಇಂಟು ಅರ್ಧಗೋಳ ಅಂತಂದ್ರೆ 2/3 ಪೈ ಆರ್ ಕ್ಯೂಬ್ ಪ್ಲಸ್ ಸಿಲಿಂಡರಿನ ಘನಫಲ ಪೈ ಆರ್ ಸ್ಕ್ವೇರ್ ಎಚ್, ರೈಟ್? ಈಗ ನನ್ಗೆ ಟೂ ಇಂಟು 2/3 ಇದೆ ಅಲ್ಲ, ಪೈ ಬೆಲೆ ಎಷ್ಟು? 22/7. ಆರ್ ಎಷ್ಟು ಬಂತು ನನ್ಗೆ? 1.4 ಅಂತ ಬಂತು. ಈಗ ನಾನು ಎತ್ತರವನ್ನ ಕಂಡುಹಿಡಿಬೇಕು. ಎತ್ತರವನ್ನ ಕಂಡುಹಿಡಿಬೇಕಿದ್ರೆ ನಾನೇನ್ ಮಾಡ್ತೀನಿ?
ಒಟ್ಟು ಎತ್ತರವನ್ನ ಕಂಡುಹಿಡಿಬೇಕಿದ್ರೆ ಒಟ್ಟು ವ್ಯಾಸ ಎಷ್ಟಿದೆ, ಉದ್ದ 5 ಸೆಂಟಿಮೀಟರ್. ಕರೆಕ್ಟ್ ಆಗಿದೆ, ಉದ್ದ 5 ಸೆಂಟಿಮೀಟರ್, ವ್ಯಾಸ ಎಷ್ಟಿದೆ 2.8. ರೈಟ್, 2.8 ಅಂತಂದ್ರೆ 0, ಇದು 10ರಲ್ಲಿ 8 ಕಳಿತೀರಾ, 2 ಉಳಿತು, 5ರಲ್ಲಿ 3 ಕಳೆದ್ರೆ 2 ಉಳಿತು, ಅಂದ್ರೆ 2.2 ಅಲ್ಲ, 2.2 ಅಂತ ಬಂತು. 5.0 2.8 ಇಷ್ಟನ್ನು ಮೈನಸ್ ಮಾಡ್ರಿ 2.2 ಬರುತ್ತೆ ನಿಮ್ಗೆ. ಓಕೆ, ಹಾಗಾದ್ರೆ ಉದ್ದ ನಮಗೆ ಗೊತ್ತಿದೆ, ವ್ಯಾಸ ಗೊತ್ತಿದೆ, 2.2 ಆಗತ್ತೆ. ನಮ್ಗೇನ್ ಸಿಕ್ತಿವಾಗ, ಅವೆರಡನ್ನ ಮೈನಸ್ ಮಾಡಿದ್ರೆ ನಮ್ಗೆ ಎತ್ತರ ಸಿಕ್ತು, h ಸಿಕ್ತು 2.2 ಸೆಂಟಿಮೀಟರ್. 2 into 2/3 22/7 r cube 1.4 into 1.4 into 1.4 plus 22/7 into 1.4 into 1.4, ಯಾಕೆ r² ಇದೆ, ಇಂಟು h ಅಂದ್ರೆ 2.2 ಅಲ್ಲ. ಈಗ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ರಿ, ಜಸ್ಟ್ ನಾವು ಕ್ಯಾನ್ಸಲ್ ಮಾಡ್ತಾ ಹೋದ್ರೆ ಏನ್ ಬರುತ್ತೆ, 7 2 14 0.2 ಬರುತ್ತೆ. ಹೌದಾ, 2 2 4 22/3 ರೈಟ್, ಇಂಟು 0.2 ಇಂಟು 1.4 ಇಂಟು 1.4 ಪ್ಲಸ್ 22 7 1 7 2 ಇಂಟು 1.4 ಇಂಟು 2.2. ಸೊ ಇವೆಲ್ಲವುಗಳನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗತ್ತೆ, 25.05 ಸೆಂಟಿಮೀಟರ್ ಕ್ಯೂಬ್ ಸಿಗತ್ತೆ. ಏನಿದು, ಇದು ಒಂದು ಜಾಮೂನಿನ ಘನಫಲ. ಘನಫಲ ಅಂತಂದ್ರೆ ಈ ಒಂದು ಜಾಮೂನಿನಲ್ಲಿ ಎಷ್ಟು ಸಕ್ಕರೆ ಪಾಕವನ್ನ ಇದು ಹಿಡಿದಿಟ್ಟುಕೊಳ್ಳಬಲ್ಲದು, ಅದ್ರ ಕೆಪಾಸಿಟಿ ಎಷ್ಟು ಅಂತ ನಾವು ಕಂಡುಹಿಡಿದ್ವಿ. ಇದು ಒಂದು ಜಾಮೂನು. ಇದೇ ರೀತಿ ಎಷ್ಟು ಜಾಮೂನುಗಳು ಬೇಕು, 45 ಜಾಮೂನುಗಳು ನಮ್ಗೆ ಬೇಕು ಅಲ್ಲ. ಆದ್ದರಿಂದ ಜಾಮೂನಿನಲ್ಲಿರುವ ಸಕ್ಕರೆ ಪ್ರಮಾಣ, ಈಗ ನಾವೇನ್ ಮಾಡಿದ್ವಿ, ಒಂದು ಜಾಮೂನಿನ ಘನಫಲವನ್ನ ಕಂಡುಹಿಡಿದ್ವಿ. ನೆಕ್ಸ್ಟ್ ಅವ್ರು ಏನ್ ಹೇಳ್ತಾರೆ, ಒಂದು ಜಾಮೂನಿನಲ್ಲಿ ಅದರ ಘನಫಲದ 30% ಸಕ್ಕರೆ ಪಾಕ ಇದೆ ಅಂತ ಹೇಳಿದ್ದಾರೆ. ಈಗ ನಾವು ಜಾಮೂನಿನ ಕೆಪಾಸಿಟಿ ಕಂಡುಹಿಡಿದ್ವಿ, ಆ ಕೆಪಾಸಿಟಿಯಲ್ಲಿ 30% ಸಕ್ಕರೆ ಪ್ರಮಾಣ ಇದೆ ಅಂದ್ರೆ 25.05 ಇಂಟು 30/100 ಎಷ್ಟಾಯ್ತು, 6.53 ಆಯ್ತು. ಹೌದಾ, ಇದು ಒಂದು ಜಾಮೂನಿನಲ್ಲಿರುವ ಸಕ್ಕರೆಯ ಪ್ರಮಾಣ. ನಮ್ಗೆ ಎಷ್ಟು ಜಾಮೂನ್ ಬೇಕು, 45 ಜಾಮೂನ್ ಬೇಕು. ಆದ್ದರಿಂದ 45 ಜಾಮೂನಿನಲ್ಲಿರುವ ಸಕ್ಕರೆ ಪ್ರಮಾಣ ಎಷ್ಟು, 45 ಜಾಮೂನ್. ಓಕೆ, ಇದೆಷ್ಟಾಗತ್ತೆ, 7.51 ಆಗತ್ತೆ. 7.515 ಆಗುತ್ತೆ. 45 ಜಾಮೂನ್ ಬೇಕಿದ್ರೆ ಇಂಟು 45 ಮಾಡ್ತೀವಿ ಅಲ್ವಾ, ಅವಾಗ ಎಷ್ಟು ಬಂತು ನಮ್ಗೆ, 338.175. ಇದನ್ನ ನಾವು ಅಂದಾಜಾಗಿ ತಗೊಂಡ್ರೆ 338 ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ಓಕೆ, ನೆಕ್ಸ್ಟ್, ಒಂದು ಕಬ್ಬಿಣದ ಕಂಬದ ಎತ್ತರವು 220 ಸೆಂಟಿಮೀಟರ್ ಮತ್ತು ಅದರ ಪಾದದ ವ್ಯಾಸವು 24 ಸೆಂಟಿಮೀಟರ್ ಆಗಿರುವ ಘನದ ಸಿಲಿಂಡರಿನ ಆಕಾರದಲ್ಲಿದೆ. ಇದರ ಮೇಲೆ 60 ಸೆಂಟಿಮೀಟರ್ ಎತ್ತರ ಮತ್ತು ತ್ರಿಜ್ಯ 8 ಸೆಂಟಿಮೀಟರ್ ಇರುವ ಮತ್ತೊಂದು ಸಿಲಿಂಡರ್ ಅನ್ನ ಜೋಡಿಸಲಾಗಿದೆ. 1 ಸೆಂಟಿಮೀಟರ್ ಕ್ಯೂಬ್ ಕಬ್ಬಿಣದ ಸರಿಸುಮಾರು ದ್ರವ್ಯರಾಶಿಯು 8 ಗ್ರಾಂ ಆದರೆ ಕಂಬದ ದ್ರವ್ಯರಾಶಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಏನ್ ಕೊಟ್ಟಿದ್ದಾರೆ, ಒಂದು ಘನ ಅಂದ್ರೆ 2 ಕಂಬಗಳನ್ನ ನಾವು ಜೋಡಿಸಿದೀವಿ. ಆ 2 ಕಂಬಗಳು ಹೇಗಿದೆ, ಸಿಲಿಂಡರಿನ ಆಕಾರದಲ್ಲಿದೆ ರೈಟ್. ಅದರಲ್ಲಿ ಒಂದು ಕಂಬದ ಎತ್ತರ 220 ಸೆಂಟಿಮೀಟರ್, ಮತ್ತೊಂದು ಕಂಬದ ಎತ್ತರ 60 ಸೆಂಟಿಮೀಟರ್. ನೆಕ್ಸ್ಟ್ ನಮ್ಗೆ ಈ ಒಂದು ಇದನ್ನ ನಾವು ಫಸ್ಟ್ ಸಿಲಿಂಡರ್ ಅಂತ ಆದ್ರೂ ಕರಿಬಹುದು, ದೊಡ್ಡ ಸಿಲಿಂಡರ್ ಅಂತ ಆದ್ರೂ ಕರಿಬಹುದು. ಈ ದೊಡ್ಡ ಸಿಲಿಂಡರಿನ ವ್ಯಾಸ ನಮಗೆ ಕೊಟ್ಟಿದ್ದಾರೆ ಎಷ್ಟಂತ, 24 ಸೆಂಟಿಮೀಟರ್. ವ್ಯಾಸ 24 ಸೆಂಟಿಮೀಟರ್ ಅಂದ್ರೆ ತ್ರಿಜ್ಯ ಎಷ್ಟಾಗತ್ತೆ, d = 24 ಸೆಂಟಿಮೀಟರ್ ಅಂದ್ರೆ d/2 ಮಾಡಿದ್ರೆ r ಸಿಗತ್ತೆ, 12 ಸೆಂಟಿಮೀಟರ್. ಈಗ ನಾವೇನ್ ಮಾಡೋಣ, ಮೊದಲು ಏನ್ ಗೊತ್ತಿದೆ ನಮ್ಗೆ ಅದನ್ನ ಬರ್ಕೊಂಡ್ಬಿಡೋಣ. ಓಕೆ, ನಮ್ಗೆ ಏನೇನ್ ಗೊತ್ತಿದೆ, ಇದನ್ನ ನಾವು ಚಿಕ್ಕ ಕಂಬ ಅಂತಾದ್ರೂ ತಗೊಳ್ಳೋಣ ಅಥವಾ ಫಸ್ಟ್ ಸಿಲಿಂಡರ್ ಅಂತಾದ್ರೂ ತಗೊಳ್ಳೋಣ.
ಓಕೆ, ಮೊದಲನೇ ಕಂಬ ಅಂತಂದ್ರೆ ಈಗ ಇದನ್ನ ನಾವು R1H1, ಇದನ್ನ R2H2 ಅಂತ ತಗೊಳ್ಳೋಣ. R1 ಎಷ್ಟಿದೆ? R1 ಅಂದ್ರೆ ಮೊದಲನೇ ಸಿಲಿಂಡರಿನ ಒಂದು ತ್ರಿಜ್ಯ. H ಎಷ್ಟಿದೆ? 60 ಸೆಂಟಿಮೀಟರ್, ರೈಟ್. ಎರಡನೇ ಕಂಬದ ತ್ರಿಜ್ಯವನ್ನ ನಾವು ಕಂಡು ಹಿಡಿದಿದೀವಿ, ಎಷ್ಟಂತ? R2 is equal to 12 ಸೆಂಟಿಮೀಟರ್. H2 ಎಷ್ಟಿದೆ? H2 ಎಷ್ಟಿದೆ? 220 ಸೆಂಟಿಮೀಟರ್ ಅಲ್ವಾ? ಹಾಗಿದ್ರೆ ನಾವೀಗ ಏನ್ ಕಂಡುಹಿಡಿಬೇಕು? ಕಂಬದ ದ್ರವ್ಯರಾಶಿಯನ್ನ ನಾವು ಕಂಡುಹಿಡಿಯಬೇಕು. ಅದಕ್ಕಿಂತ ಮೊದಲು ಕಂಬದ ಘನಫಲವನ್ನ ಕಂಡುಹಿಡಿಯೋಣ. ಓಕೆ, ಘನದ ಘನಫಲ ಅಥವಾ ಕಂಬದ ಒಟ್ಟು ಘನಫಲ, ಕಂಬದ ಒಟ್ಟು ಘನಫಲ ಅಲ್ವಾ? ಇಲ್ಲಿ ನಾವು ಎರಡು ಸಿಲಿಂಡರ್ ಆಕೃತಿಗಳನ್ನ ಜೋಡಿಸಿದೀವಿ. ಸೊ ಫಸ್ಟ್ ನಾವೇನ್ ಮಾಡೋಣ? ಘನಫಲ ಅಂದಾಗ ನಾವು ಮೊದಲನೇ ಕಂಬದ ಘನಫಲ ಪ್ಲಸ್ ಎರಡನೇ ಕಂಬದ ಘನಫಲ ಅಂತಾದ್ರೂ ತಗೋಬಹುದು. ಓಕೆ, ನಾವು ಕೆಳಗಿಂದ ಹೋಗೋಣ. ದೊಡ್ಡ ಕಂಬದ ಘನಫಲ ಹೇಗ್ ತಗೊಂಡ್ರು ಬರುತ್ತೆ. ದೊಡ್ಡ ಕಂಬದ ಗಾತ್ರ ಅಥವಾ ಘನಫಲ, ಗಾತ್ರ ಅಂತಾದ್ರೂ ಕರೆಯೋದು, ಪ್ಲಸ್ ಚಿಕ್ಕ ಕಂಬದ ಘನಫಲ, ಕಂಬದ ಘನಫಲ. ಇದು ಸಿಲಿಂಡರಿನ ಆಕೃತಿಯಲ್ಲಿದೆ. ಹಾಗಾಗಿ ಸಿಲಿಂಡರಿನ ಘನಫಲವನ್ನ ಕಂಡುಹಿಡಿಯುವ ಸೂತ್ರ ಯಾವುದು? πr²h, ರೈಟ್. πr²h ಇದು ಸಿಲಿಂಡರಿನ ಘನಫಲವನ್ನ ಕಂಡುಹಿಡಿಯುವ ಸೂತ್ರ. ಇಲ್ಲಿ ನಾವು ಮೊದಲನೇ ಕಂಬ ಅಥವಾ ದೊಡ್ಡ ಕಂಬ, ಚಿಕ್ಕ ಕಂಬ ಅಂತ ತಗೊಂಡ್ರೆ ದೊಡ್ಡ ಕಂಬದ R2H2 ಅಂತ ತಗೊಂಡಿದೀವಿ. ಸೊ πr2² ಪ್ಲಸ್ πr1²H1. ಹೌದಾ? ಪೈ ಬೆಲೆ ಎಷ್ಟಿದೆ? ಇಲ್ಲಿ ನಮ್ಗೆ ಪೈ ಬೆಲೆಯನ್ನ 3.14 ಅಂತ ತಗೊಳ್ರಿ ಅಂತ ಹೇಳಿದ್ದಾರೆ. R2² 12ರ ವರ್ಗ ಇಂಟು H2 ಎಷ್ಟಿದೆ? 220 ಪ್ಲಸ್ 22/7. R1 ಅಂದ್ರೆ 8ರ ವರ್ಗ ಅಂದ್ರೆ 8 ಇಂಟು 8. ಇಲ್ಲೂ ಕೂಡ ನಾವು 12 ಇಂಟು 12 ಬರ್ಕೊಂಡ್ಬಿಡೋಣ. ಓಕೆ, ಇಂಟು 220 ಇಂಟು H1 60. ಇವಾಗ ಸೊ ಪೈ ಅಂದ್ರೆ 3.14 ಅಂತ ಯೂಸ್ ಮಾಡ್ರಿ ಅಂತ ಹೇಳಿದಾರೆ ಅಲ್ವಾ? ಸೊ ಇಲ್ಲಿ 22/7 ಬರೋದಿಲ್ಲ, 3.14 ಅಂತ ಬರ್ಕೋಬೇಕು. 3.14. ಇವೆಲ್ಲವುಗಳನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ? ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ ಒಂದ್ಸರ್ತಿ. ಇವೆಲ್ಲವುಗಳನ್ನ ಗುಣಾಕಾರ ಮಾಡ್ರಿ, ಇವೆಲ್ಲವುಗಳನ್ನ ಗುಣಾಕಾರ ಮಾಡಿ ಪ್ಲಸ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗತ್ತೆ? 99475.2 ಪ್ಲಸ್ 1312057.6 ಸಿಗತ್ತೆ. ಇವೆರಡನ್ನ ಕೂಡಿಸ್ರೆ ಎಷ್ಟು ಬಂತು ನಿಮ್ಗೆ? 111. ಬೇಕಿದ್ರೆ ನೀವು ಕೂಡ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ. 11532.8 ಸೆಂಟಿಮೀಟರ್ ಕ್ಯೂಬ್. ಓಕೆ, ಏನ್ ಕೇಳಿದಾರೆ ನಮ್ಗೆ? 1 ಸೆಂಟಿಮೀಟರ್ ಕ್ಯೂಬ್ ಕಬ್ಬಿಣದ ಸರಿಸುಮಾರು ದ್ರವ್ಯರಾಶಿ 8 ಗ್ರಾಂ ಆದರೆ ಕಂಬದ ದ್ರವ್ಯರಾಶಿಯನ್ನ ಕೇಳಿದ್ದಾರೆ. 1 ಸೆಂಟಿಮೀಟರ್ ಕ್ಯೂಬ್ ಇಲ್ಲಿ ಬರುತ್ತೆ. 1 ಸೆಂಟಿಮೀಟರ್ ಕಬ್ಬಿಣದ ದ್ರವ್ಯರಾಶಿ ಎಷ್ಟು ಕೊಟ್ಟಿದ್ದಾರೆ? ದ್ರವ್ಯರಾಶಿ ಎಷ್ಟು ಕೊಟ್ಟಿದ್ದಾರೆ? 8 ಗ್ರಾಂ. ಓಕೆ, ನಮ್ಗೇನ್ ಬೇಕು? ಕಂಬದ ದ್ರವ್ಯರಾಶಿ ಬೇಕು. ಕಂಬದ ದ್ರವ್ಯರಾಶಿ ಅಂದ್ರೆ ಕಂಬದ ಘನಫಲ ಇಂಟು 8. ಯಾಕೆಂದ್ರೆ 1 ಸೆಂಟಿಮೀಟರ್ ಕಬ್ಬಿಣದ ದ್ರವ್ಯರಾಶಿ 8 ಗ್ರಾಂ ಇದೆ. ಹಾಗಿದ್ರೆ ಕಂಬದ ಒಟ್ಟು ದ್ರವ್ಯರಾಶಿ ಅಂತ ಅಂದ್ರೆ ಕಂಬದ ದ್ರವ್ಯರಾಶಿ ಕಂಬದ ದ್ರವ್ಯರಾಶಿ 11152.8 ಇಂಟು 8.
ಮಾಡ್ತೀರಾ? ಎಷ್ಟು ಸಿಗತ್ತೆ ನಿಮ್ಗೆ? 892.26 892.26 kg ಸಿಗತ್ತೆ ನಿಮ್ಗೆ. ಬೇಕಿದ್ರೆ ನೀವು ಕೂಡ ಮಾಡಿ ನೋಡಿ ಇದನ್ನ. 892.26 kg ನಿಮ್ಗೆ ಬರುತ್ತೆ. ಇದು ಕಬ್ಬಿಣದ ಈ ಕಂಬದ ಒಂದು ದ್ರವ್ಯರಾಶಿ. ಓಕೆ, ನೆಕ್ಸ್ಟ್, ಒಂದು ಪಾತ್ರೆಯ ತಲೆ ಕೆಳಗಾದ ಒಂದು ಪಾತ್ರೆ ಇದೆ. ಆ ಪಾತ್ರೆ ಹೆಂಗಿದೆ? ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ. ಎತ್ತರ ಏನಿದೆ? ಶಂಕು ಹೇಗಿರುತ್ತೆ? ಹೀಗಿರುತ್ತೆ. ಓಕೆ, ತಲೆ ಕೆಳಗಾಗಿ ಮಾಡಿದ್ರೆ ಈ ತರ ಕಾಣಿಸುತ್ತೆ. ಇದು ಪಾತ್ರೆ. ಇದ್ರಲ್ಲಿ ನಾವೇನ್ ಮಾಡಿದೀವಿ? ಅದ್ರ ಎತ್ತರ ಕೊಟ್ಟಿದ್ದಾರೆ 8 ಸೆಂಟಿಮೀಟರ್ ಮತ್ತು ತೆರೆದ ಮೇಲ್ಭಾಗದ ತ್ರಿಜ್ಯ ನಮ್ಗೆ ಎಷ್ಟಿದೆ? 5 ಸೆಂಟಿಮೀಟರ್. ಅದರ ಅಂಚಿನವರೆಗೆ ಪೂರ್ಣವಾಗಿ ನೀರನ್ನ ತುಂಬಿದೆ. ಈ ಪಾತ್ರೆಯಲ್ಲಿ ನಾವೇನ್ ಮಾಡಿದೀವಿ? ನೀರನ್ನ ತುಂಬಿದೀವಿ. ಅದರಲ್ಲಿ 0.5 ಸೆಂಟಿಮೀಟರ್ ತ್ರಿಜ್ಯವಿರುವ ಸೀಸದ ಗೋಳಗಳನ್ನು ಪಾತ್ರೆಯಲ್ಲಿ ಹಾಕಿದಾಗ 1/4 ಭಾಗದಷ್ಟು ನೀರು ಹೊರಚೆಲ್ಲುತ್ತೆ. ಅಂದ್ರೆ ಈ ಸೀಸದ ಗೋಳಗಳನ್ನ ನೀವು ತುಂಬಿದ ನೀರಲ್ಲಿ ಒಂದು ಕಲ್ಲನ್ನ ಒಗೆದ್ರೆ ಏನಾಗುತ್ತೆ? ಅಷ್ಟು ನೀರು ಹೊರಗೆ ಬರುತ್ತೆ. ಹಾಗಾದ್ರೆ ನಾವಿಲ್ಲಿ 0.5 ಸೆಂಟಿಮೀಟರ್ ತ್ರಿಜ್ಯ ಇರುವಂತಹ ಸೀಸದ ಗೋಳಗಳನ್ನ ನೀರಿನಲ್ಲಿ ಹಾಕ್ತಾ ಇದೀವಿ. ಹಾಕಿದ್ಮೇಲೆ ಏನಾಗುತ್ತೆ? 1/4 ಭಾಗದಷ್ಟು 1/4 ಪಾರ್ಟ್ ಏನಾಗುತ್ತೆ? ನೀರು ಹೊರಚೆಲ್ಲುತ್ತೆ. ಅಂದ್ರೆ 1/4 ಭಾಗದಷ್ಟು ನೀರು ಹೊರಚೆಲ್ಲುತ್ತೆ. ಈ ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳಗಳು ಎಷ್ಟು ಅಂತ ನಮ್ಗೆ ಕೇಳಿದ್ದಾರೆ. ಸೀಸದ ಗೋಲಿಯ ಗಾತ್ರ ಅಂದಾಗ ಗಾತ್ರವನ್ನ ಫಸ್ಟ್ ಕಂಡುಹಿಡಿಯೋಣ, ಎಷ್ಟು ಕೆಪಾಸಿಟಿ ಇದೆ ಅಂತ. ಓಕೆ, ಸೀಸದ ಗೋಲಿ ಗಾತ್ರವನ್ನ ನಾವು ಕಂಡುಹಿಡಿಯೋಣ. ಹಾಗಾದ್ರೆ ಸೀಸದ ಗೋಲಿ ಗೋಳಾಕಾರದಲ್ಲಿದೆ. ಘನಫಲ 4/3 πr³. 4/3 × 22/7 ಇಂಟು ಹಾಫ್ ಇಂಟು ಹಾಫ್. ಯಾಕೆ ಹಾಫ್? ಯಾಕಂದ್ರೆ 0.5 ಸೆಂಟಿಮೀಟರ್ ಅಂದ್ರೆ ಹಾಫ್ ಆಗುತ್ತೆ ಅಲ್ವಾ? ಕ್ಯೂಬ್ ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ? 2 11. ಓಕೆ, ನೆಕ್ಸ್ಟ್ 2 1 2 2 2 1 2 1. ಹೌದಾ? ಎಷ್ಟಾಯ್ತು? 11 × 1 × 1 ಡಿವೈಡೆಡ್ ಬೈ 7 3 20. ಇದು ಸೀಸದ ಗೋಲಿಯ ಗಾತ್ರ. ಈಗ ನಾವೇನ್ ಮಾಡೋಣ? ಇಷ್ಟೇ ಸಾಕಾ? ಇಲ್ಲ, ನೀರಿದೆ ನಮ್ಗೆ. ಶಂಕುವಿನಲ್ಲಿರುವ ನೀರಿನ ಗಾತ್ರವನ್ನ ಕಂಡುಹಿಡಿಯೋಣ. ಶಂಕುವಿನ ಘನಫಲ ಎಷ್ಟಿದೆ? 1/3 πr²h. 1/3 π ಬೆಲೆ 22/7. r² ಅಂದ್ರೆ 0.5². ಇಲ್ಲಿ ನಮ್ಗೆ ಇಲ್ಲ 5 ಇದೆ. ಓಕೆ, ಶಂಕುವಿನ ಮೇಲ್ಭಾಗದ ತ್ರಿಜ್ಯ ನಮ್ಗೆ ಕೊಟ್ಟಿದ್ದಾರೆ 5. ಸೊ 5ರ ವರ್ಗ ಇಂಟು 8. 8 ಅಂದ್ರೆ h. ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗತ್ತೆ? 4400 ಡಿವೈಡೆಡ್ ಬೈ 21 ಸೆಂಟಿಮೀಟರ್ ಕ್ಯೂಬ್ ಸಿಗತ್ತೆ. ಹೊರಚೆಲ್ಲಿದ ನೀರಿನ ಪ್ರಮಾಣ ಅಂದಾಗ 4400 ಡಿವೈಡೆಡ್ ಬೈ 21 ಇಂಟು 1/4. ಯಾಕೆ? ನೀವು ಸೀಸದ ಗೋಲಿಗಳನ್ನ ಹಾಕಿದಾಗ 1/4 ಪಾರ್ಟ್ ನೀರು ಹೊರಗೆ ಬೀಳತ್ತೆ. ಹಾಗಾಗಿ ಇಂಟು 1/4 ಆಗುತ್ತೆ. ಎಷ್ಟಾಯ್ತಿದು? 1100. 1100 ಇಂಟು 1 ಡಿವೈಡೆಡ್ ಬೈ 21. ಗೋಲಿಗಳ ಸಂಖ್ಯೆ ನಮಗ್ ಬೇಕಾಗಿದೆ. ಇಷ್ಟು ನೀರು ಹೊರಗೆ ಬರ್ಬೇಕಾದ್ರೆ ಎಷ್ಟು ಗೋಲಿಗಳನ್ನ ನಾವು ಹಾಕ್ತೀವಿ? ಹೇಗೆ ಕಂಡುಹಿಡಿಯೋದು? ಹೊರಚೆಲ್ಲಿದ ನೀರಿನ ಪ್ರಮಾಣ ಡಿವೈಡೆಡ್ ಬೈ ಗೋಲಿಯ ಗಾತ್ರ. ಹೊರಚೆಲ್ಲಿದ ನೀರಿನ ಪ್ರಮಾಣ ಇದು, ಗೋಲಿಯ ಗಾತ್ರ ಅಂದ್ರೆ 11/21 ಇದೆ. ಈ 21 ಕ್ಯಾನ್ಸಲ್ ಆಯ್ತು. 11 1 11 0 0 ಅಂದ್ರೆ 100 ಗೋಲಿಗಳು. ಹೌದಾ? ಇದು ಏನಿದು? ಗೋಲಿಗಳ ಸಂಖ್ಯೆ. ಓಕೆ, ಸೊ ಹಾಗಿದ್ರೆ ಮಕ್ಕಳೇ, ನಾವು ಈ ಒಂದು ಅಧ್ಯಾಯದಲ್ಲಿ ಇನ್ನೊಂದು ಲೆಕ್ಕ ಇದೆ, ಇದನ್ನು ಮಾಡ್ಬಿಡೋಣ. ಇನ್ನೆರಡು ಲೆಕ್ಕ ಇದೆ ನೋಡಿ. ಪ್ರತಿ ಅಂಚು 7 ಸೆಂಟಿಮೀಟರ್ ಹೊಂದಿರುವ ವರ್ಗಘನಾಕೃತಿಯ ಒಂದು ವಸ್ತುವಿನ ಮೇಲ್ಮುಖದ ಮೇಲೆ ಅರ್ಧ ಗೋಳ ಇರಿಸಿದೆ. ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ಚೌಕದ ಒಂದು ವರ್ಗಘನಾಕೃತಿ ಇದೆ, ಅದರ ಮೇಲೆ ಒಂದು ಅರ್ಧಗೋಳವನ್ನ ನಿಲ್ಸಿದೀವಿ. ಅರ್ಧಗೋಳದ ಗರಿಷ್ಠ ವ್ಯಾಸವನ್ನ ಕಂಡುಹಿಡಿಯಿರಿ. ಈ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಅರ್ಧಗೋಳದ ಗರಿಷ್ಠ ವ್ಯಾಸ ಅಂತಂದ್ರೆ ವರ್ಗಾಕೃತಿಯ ಬಾಹು ಎಷ್ಟಿದೆ? 7 ಸೆಂಟಿಮೀಟರ್. ಹೌದಾ? ಇದು ಗರಿಷ್ಠ ವ್ಯಾಸ. ಓಕೆ, ಇದು ಗರಿಷ್ಠ ವ್ಯಾಸ 7 ಸೆಂಟಿಮೀಟರ್. ನೆಕ್ಸ್ಟ್ ಏನ್ ಮಾಡೋಣ? ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ. ಆವಾಗ ಏನ್ ಮಾಡ್ತೀರಾ? ವರ್ಗಘನದ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ನಿಮಗೆ ವರ್ಗಘನ ಕಾಣಿಸ್ತಾ ಇದೆ ಅಲ್ವಾ? ಇದು ವರ್ಗಘನ. ನೆಕ್ಸ್ಟ್
ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಅರ್ಧಗೋಳದ ವೃತ್ತಾಕಾರದ ಪಾದದ ವಿಸ್ತೀರ್ಣ. ಇಲ್ಲಿದೆ ಅರ್ಧಗೋಳದ ವೃತ್ತಾಕಾರದ ಪಾದದ ವಿಸ್ತೀರ್ಣ. ವರ್ಗಘನದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ 6a², ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಮೈನಸ್ ಅರ್ಧಗೋಳದ ವೃತ್ತಾಕಾರ ಪಾದದ ವಿಸ್ತೀರ್ಣ ಅಂದ್ರೆ πr². 6 × 7², a ಅಂದ್ರೆ 7 ಇದೆ, 2 × π ಬೆಲೆ 22/7, r ಅಂದ್ರೆ 7/2². ಇದು ಗರಿಷ್ಠ ವ್ಯಾಸ ಎಷ್ಟಿದೆ? 7 ಸೆಂಟಿಮೀಟರ್. ಅಂದ್ರೆ d = 7 ಸೆಂಟಿಮೀಟರ್ ವ್ಯಾಸ, ಡಯಾಮೀಟರ್. r ಬೇಕಿದ್ರೆ 7/2 ಮಾಡ್ತೀವಿ, d/2 ಅಂದ್ರೆ r ಆಗುತ್ತೆ 7/2, ಹಾಗಾಗಿ 7/2². ನೆಕ್ಸ್ಟ್ 22/7 × 7/2². ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 371 ಮೈನಸ್ 338.5. ಟೋಟಲ್ ಇವೆರಡನ್ನ ಕಳೆದ್ರೆ 332.5 ಸೆಂಟಿಮೀಟರ್² ಸಿಗತ್ತೆ. ನೀವು ಇದನ್ನ ಹೀಗೂ ಮಾಡ್ಬೋದು. ಇನ್ನು ಸಿಂಪಲ್ ಮಾಡ್ಕೋಬೇಕಿದ್ರೆ 6a² ಪ್ಲಸ್ πr². ಯಾಕೆ? 2πr² ಅಲ್ಲಿ 1πr² ಅನ್ನ ಕಳೀತೀರಾ, πr². 6 × 7² ಪ್ಲಸ್ 22/7 ಇಂಟು r ಬೆಲೆ 27/2 ಇಂಟು 7/2. ಇದನ್ನು ಕೂಡ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಇದೇ ಉತ್ತರನೇ ಬರುತ್ತೆ. ಮಾಡಿ ನೋಡ್ರಿ ಅನ್ಸತ್ತೆ. ನೆಕ್ಸ್ಟ್, ಒಂದು ಘನ ಸಿಲಿಂಡರಿನ ಎತ್ತರ 2.4 ಮೀಟರ್, ವ್ಯಾಸ 1.4 ಮೀಟರ್ ಇದೆ. ಇದರಿಂದ ಒಂದೇ ಎತ್ತರ ಮತ್ತು ಒಂದೇ ವ್ಯಾಸವನ್ನ ಹೊಂದಿರುವ ಶಂಕುವಿನ ಆಕಾರದ ಹಳ್ಳವನ್ನ ಕೊರೆದು ಟೊಳ್ಳಾಗಿಸಿದೆ. ಓಕೆ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಒಂದು ಸಿಲಿಂಡರ್ ಇದೆ, ಅದರ ಮೇಲೆ ಶಂಕುವಿನ ಆಕಾರದ ಒಂದು ಹೋಲನ್ನ ಕೊರೆದು ಅದನ್ನ ಟೊಳ್ಳಾಗಿಸಿದೆ. ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಅತ್ಯಂತ ಸಮೀಪದ ಬೆಲೆಗೆ ಕಂಡುಹಿಡಿಯಿರಿ. ವಿಸ್ತೀರ್ಣ ಅಂದ್ರೆ ಸೆಂಟಿಮೀಟರ್² ಅಲ್ಲಿ ಹೇಳ್ತೀವಿ. ಏನ್ ಕೊಟ್ಟಿದ್ದಾರೆ? ಎತ್ತರ ಮತ್ತೆ ವ್ಯಾಸ 1.4. ಘನದ ಮೇಲ್ಮೈ ವಿಸ್ತೀರ್ಣ, ಇಲ್ಲೂ ಕೂಡ ನಾವೇನ್ ಮಾಡ್ತೀವಿ? ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಓಕೆ, ಪ್ಲಸ್ ಶಂಕುವಿನ ಒಳಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ನಮ್ಗೆ ಸಿಲಿಂಡರ್ ಇದೆ, ಈ ಸಿಲಿಂಡರ್ನ ಪೂರ್ತಿ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ ಅಂತ ಕಂಡುಹಿಡಿತೀವಿ. ನೆಕ್ಸ್ಟ್ ಒಂದು ಸಿಲಿಂಡರ್ ತಗೋತೀವಿ, ಸಿಲಿಂಡರಿನ ಒಳಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಸಿಲಿಂಡರಿನ ಒಂದು ವೃತ್ತಾಕಾರದ ಪಾರ್ಶ್ವ ಮೇಲ್ಮೈ ಅಥವಾ ವೃತ್ತಾಕಾರದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ πr². ವೃತ್ತಾಕಾರದ ಅಂದ್ರೆ ಕಂಪ್ಲೀಟ್ ನಾವು ವಿಸ್ತೀರ್ಣ ತಗೋತೀವಿ, πr². ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr × r + h. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl ಮತ್ತೆ ವೃತ್ತಾಕಾರದ ಮೇಲ್ಮೈ ವಿಸ್ತೀರ್ಣ πr². π ಅಂದ್ರೆ 22/7, r ಅಂತಂದ್ರೆ 0.7. ಯಾಕೆ 0.7? ವ್ಯಾಸ ನಮಗೆ ಕೊಟ್ಟಿದ್ದಾರೆ ಎಷ್ಟಂತ? 1.4 ಅಂತ. ರೈಟ್, 1.4 ಅಂತಂದ್ರೆ 0.7 ಆಗತ್ತೆ. ರೈಟ್, h ಅಂದ್ರೆ 2.4 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಡೈರೆಕ್ಟ್ ಆಗಿ ಎಲ್ ಅಂತ ಕೊಟ್ಟಿಲ್ಲ, ನಾವು ಎಲ್ ಅನ್ನ ಕಂಡು ಹಿಡಿಯೋಣ. h² ಪ್ಲಸ್ r². h ಅಂತಂದ್ರೆ 2.4², ಹಾಗೆ r² ಅಂದ್ರೆ 0.7². ಓಕೆ, ಇದು 5.7 ಪ್ಲಸ್ 0.49, ಎರಡನ್ನು ಸೇರಿಸಿದ್ರೆ 6.25. ಅದನ್ನ ಸ್ಕ್ವೇರ್ ರೂಟ್ ಇಂದ ಹೊರಗೆ ತೆಗೆದ್ರೆ 2.5 ಮೀಟರ್. ಅಂದ್ರೆ ಇದು ಎಲ್ ನ ಬೆಲೆ. ಈಗ ನಮ್ ಕೆಲಸ ಏನು? ಇಷ್ಟು ಬೆಲೆಗಳನ್ನ ಸೂತ್ರದಲ್ಲಿ ಹಾಕೋಣ. 2πr × r + h, 2πr r + h. ನೆಕ್ಸ್ಟ್ πrl, π 22/7, r 0.7 ಇಂಟು l 2.5 ಮೈನಸ್ πr² 22/7 ಇಂಟು 0.7 ಇಂಟು 0.7. 2 × 22 ಇಂಟು 0.1 ಇಂಟು ಇವೆರಡನ್ನ ಸೇರಿಸಿದ್ರೆ ನಮ್ಗೆ ಎಷ್ಟಾಗತ್ತೆ? ಇದು 7 1 7 0.1 ಅಲ್ವಾ? 0.7 ಪ್ಲಸ್ 2.4 3.1 ಆಗತ್ತೆ. ಇಲ್ಲೂ ಕೂಡ 22 ಇಂಟು 0.1 ಇಂಟು 2.5 ಮೈನಸ್ 22 ಇಂಟು 0. ಇಲ್ಲೂ ಕೂಡ ಹಾಗೆ ಮಾಡೋಣ, 0.1 ಇಂಟು 0.7. ಸೊ ಎಲ್ಲವುಗಳನ್ನ ಇದನ್ನ ಗುಣಿಸ್ರಿ, ಇದನ್ನು ಗುಣಿಸಿ ಇದನ್ನು ಗುಣಿಸೋಣ. ಅವಾಗ ನಮ್ಗೆ ಇವೆರಡನ್ನ ಕೂಡಿಸೋಣ, ಇಲ್ಲಿ ಕಳೆಯೋಣ. ಎಷ್ಟು ಬಂತು? ಇವೆರಡನ್ನ ಕೂಡಿಸಿ ಕಳೆದ್ರೆ ನಮ್ಗೆ ನಿಯರ್ಲಿ ಇದು 17.6 ಮೀಟರ್² ಬಂತು. ಹೌದಾ? ಓಕೆ, ಇದು ಸೆಂಟಿಮೀಟರ್ ನಲ್ಲಿದೆ, ಎಲ್ಲಾನು ಕೂಡ ಸೆಂಟಿಮೀಟರ್. ಓಕೆ, ಇದನ್ನ ನಾವು
ಅಂದಾಜು ಸಮೀಪದ ಬೆಲೆಗೆ ಅಂತಂದ್ರೆ 18 ಮೀಟರ್ ಸ್ಕ್ವೇರ್ ಅಂತ ಆಯ್ತು, ಸೆಂಟಿಮೀಟರ್ ಸ್ಕ್ವೇರ್, 18 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು ನಮ್ಗೆ. ಓಕೆ, ಇಷ್ಟು ನಮ್ಗೆ ಈ ಒಂದು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಾಕೃತಿಗಳು ಅನ್ನುವಂತ ಒಂದು ಟಾಪಿಕ್ ಅಲ್ಲಿ ಬಂತು. ಹಾಗಾದ್ರೆ ಈ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಂದಾಗ ನಾವು ಕೊಟ್ಟಿರುವಂತಹ ಆಕೃತಿ, ಅದು ಶಂಕು ಇರ್ಬೋದು, ಸಿಲಿಂಡರ್ ಇರ್ಬೋದು, ವರ್ಗ ಇರ್ಬೋದು, ಘನ ಇರ್ಬೋದು, ಆಯತ ಘನ ಇರ್ಬೋದು, ಗೋಳ ಇರ್ಬೋದು, ಅರ್ಧ ಗೋಳ, ಇಷ್ಟೇ ಇದೆ ನಮ್ಗೆ. ಇಷ್ಟು ಸೂತ್ರಗಳು ನಮ್ಗೆ ಪರ್ಫೆಕ್ಟ್ ಆಗ್ಬೇಕು. ಓಕೆ, ನೆಕ್ಸ್ಟ್ ಸೂತ್ರಗಳು ನಮ್ಗೆ ಗೊತ್ತಿದ್ರೆ ನಾವು ಈಸಿಯಾಗಿ ಲೆಕ್ಕಗಳನ್ನ ಬಿಡಿಸ್ಬೋದು. ನೆಕ್ಸ್ಟ್ ನಮ್ಗೆ ಏನ್ ಕೊಟ್ಟಿದ್ದಾರೆ, ಯಾವ ಕಾಂಬಿನೇಷನ್ ಕೊಟ್ಟಿದ್ದಾರೆ, ಅಲ್ಲಿ ಅರ್ಧ ಗೋಳದ ಮೇಲೆ ಶಂಕುವನ್ನ ನಿಲ್ಲಿಸಿದಾರ. ಅವಾಗ ಈ ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದ್ರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ರೈಟ್, ಅವೆರಡನ್ನ ಕೂಡಿಸಿದ್ರೆ ನನಗೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಿಗತ್ತೆ. ಅದೇ ತರ ಬೇರೆ ಬೇರೆ ಕಾಂಬಿನೇಷನ್, ನಾನು ಆಗ್ಲೇ ಹೇಳಿದಾಗೆ ಸಿಲಿಂಡರ್ನ ಮೇಲೆ ಸಿಲಿಂಡರ್ ಇರ್ಬೋದು, ಅಥವಾ ಬೇರೆ ಬೇರೆ ಆಕೃತಿಗಳನ್ನ ನಾವು ಸೇರಿಸಿರ್ಬೋದು. ನಮ್ಗಿಲ್ಲಿ ಏನ್ ಕೇಳ್ತಾರೆ, ಘನಫಲ ಕೇಳಿದ್ರೆ ಎರಡೂ ಆಕೃತಿಗಳ ಘನಫಲವನ್ನ ಕೂಡಿಸೋದು, ಹೌದಾ. ಮತ್ತೆ ಏನ್ ಕೇಳ್ತಾರೆ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳ್ತಾರ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೇಳ್ತಾರ. ಓಕೆ, ಅದನ್ನ ಕರೆಕ್ಟ್ ಆಗಿ ಗಮನದಲ್ಲಿ ಇಟ್ಕೊಂಡು ನಾವು ಯಾವುದನ್ನ ಕೇಳಿದ್ದಾರೆ ಅದಕ್ಕೆ ಅನುಗುಣವಾಗಿ ಸೂತ್ರಗಳನ್ನ ಬಳಸ್ಬೇಕು. ಓಕೆ, ಎಸ್ ಮಕ್ಕಳೇ, ಇವತ್ತು ನಾವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಅನ್ನುವಂತ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಮೇಲ್ಮೈನ ವಿಸ್ತೀರ್ಣ, ಘನಫಲ ಅಂದ್ರೆ ಗಾತ್ರ, ಅದ್ರ ಕೆಪಾಸಿಟಿ. ಓಕೆ, ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ಸೊ ನಾನೀಗ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಡಿಯರ್ ಚಿಲ್ಡ್ರನ್, ನೀವು ಈ ಲೆಕ್ಕಗಳನ್ನ ಬಿಡಿಸಿ, ಇನ್ನೂ ಎಕ್ಸ್ಟ್ರಾ ಲೆಕ್ಕಗಳಿದೆ ನಿಮ್ ಪುಸ್ತಕದಲ್ಲಿ, ಅವೆಲ್ಲವುಗಳನ್ನ ಬಿಡಿಸಲು ಪ್ರಯತ್ನ ಮಾಡಿ. ಆಗಿದ್ರೆ ನಾನು ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. All the best. Thank you very much. God bless you. Okay. So bye. Take care. ಎಲ್ರಿಗೂ ಒಳ್ಳೆಯದಾಗಲಿ. ಓಕೆ.